energetic and enthusiastic students and future chemistry toppers. Hegidra Gelru. Welcome you all to PW Kannada 9th and 10th channel and to the batch Abhimanyu. So we are in carbon and compounds chapter, lecture number 7. Previous class nalli we learnt about how to name the organic compounds. So ಆರ್ಗ್ಯಾನಿಕ್ ಕಂಪೌಂಡ್ಸ್ ಅನ್ನ ಹೇಗೆ ನೇಮ್ ಮಾಡಬೇಕು ಅಂತ ಹೇಳಿ ಪಾರ್ಟ್ 1 ಅಂಡ್ ಪಾರ್ಟ್ 2 ವಿಡಿಯೋದಲ್ಲಿ ನೋಡಿದ್ವಿ. ಸೊ ಲೆಟ್ಸ್ ರಿವೈಸ್ ದ ಪ್ರೀವಿಯಸ್ ಕ್ಲಾಸ್ ಥ್ರೂ ದಿಸ್ ಕ್ವೆಶ್ಚನ್. ಇಫ್ ಐ ವುಡ್ ಗಿವ್ ಯು a compound which has the functional group of C double bond O and OH, then followed by 3 carbon, and all the carbons valencies are satisfied by hydrogen. So ನಿಮ್ಮ schools ನಲ್ಲೂ ಕೂಡ valencies are split and wrote. So ಹಾಗಾಗಿ ಇಲ್ಲೂ ಕೂಡ ನಾನು valency of hydrogen ಅನ್ನ I'm writing in an open structure. Okay, if I give you this compound to name, then what is the stepwise procedure you would follow? First, ಕೊಟ್ಟಿರುವಂತಹ ಕಂಪೌಂಡ್ ನಲ್ಲಿ ಯಾವುದು ಪ್ರಿಫಿಕ್ಸ್ ಇದೆ ಯಾವುದು ಸಫಿಕ್ಸ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀರಾ. ಸೊ ಯು ಹ್ಯಾವ್ ಹಿಯರ್ ದ ಫಂಕ್ಷನಲ್ ಗ್ರೂಪ್ ಆಫ್ COOH. ಈ COOH ಅಂತ ಹೇಳುವಂಥದ್ದು ಫಂಕ್ಷನಲ್ ಗ್ರೂಪ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇಟ್ ವಿಲ್ ಆಕ್ಟ್ ಆಸ್ ಅ ಸಫಿಕ್ಸ್. ಯಾವ ಸಫಿಕ್ಸ್ ಅದು? ಸೆಕೆಂಡರಿ ಸಫಿಕ್ಸ್. ರೂಟ್ ವರ್ಡ್ ಅಂತ ಹೇಳಿದಾಗ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ರೈಟ್? So there are 4 carbon atoms here, 1, 2, 3, 4, including the carbon of that functional group. So there are 4 carbon atoms, 4 carbon atoms ide, one functional group ide, and between the carbon atoms there are only single bonds present. Hagagi, while we name this compound, heg name martira? Root word plus between them the single bond. Hagagi ಪ್ರೈಮರಿ ಸಫಿಕ್ಸ್ ಅಂತ ಹೇಳಿದಾಗ ಇಲ್ಲಿ ಏನಾಗುತ್ತೆ ಸ್ಪೆಸಿಫಿಕ್ ಆಗಿ? ಸೊ ಇಟ್ ಇಸ್ ಏನ್ ಬಿಕಾಸ್ ಬಿಟ್ವೀನ್ ದ ಕಾರ್ಬನ್ ಆಟಮ್ಸ್ ಯು ಓನ್ಲಿ ಫೈಂಡ್ ಅ ಸಿಂಗಲ್ ಬಾಂಡ್. ಆ್ಯಂಡ್ ಸೆಕೆಂಡರಿ ಸಫಿಕ್ಸ್ ಪ್ಲಸ್ ಇಲ್ಲಿ ಬರುತ್ತೆ ಪ್ರಿಫಿಕ್ಸ್. ಪ್ರಿಫಿಕ್ಸ್ಗೆ ಕೆಲವೊಂದಷ್ಟು ಗ್ರೂಪ್ಸ್ ಇದೆ. ಯು ಜಸ್ಟ್ ಹ್ಯಾವ್ ಟು ಟ್ರೈ ಸರ್ಚಿಂಗ್ ದೋಸ್ ಗ್ರೂಪ್ಸ್. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ನೈಟ್ರೋ ಗ್ರೂಪ್ ಅಥವಾ ಆಲ್ಕೈಲ್ ಗ್ರೂಪ್ಸ್ ಏನಾದರೂ ಬ್ರಾಂಚಿಂಗ್ ಇದೆಯಾ ಅಂತ ಹೇಳಿ ನೀವು ಒಬ್ಸರ್ವ್ ಮಾಡ್ತೀರಾ. ಯಾವುದೇ ಕೂಡ ಮಾಲಿಕ್ಯೂಲ್ಸ್ದು ಈ ಹೇಳಿರುವಂತಹ ಫಂಕ್ಷನಲ್ ಗ್ರೂಪ್ ಆಗಿರ್ಬೋದು, ಬ್ರಾಂಚಿಂಗ್ ಆಗಿರ್ಬೋದು ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಸೊ ದೆರ್ ಇಸ್ ನೋ ಪ್ರಿಫಿಕ್ಸ್. ರೂಟ್ ವರ್ಡ್ ಅಂತ ಹೇಳಿದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್, ಇಟ್ ಇಸ್ ಈಕ್ವಲ್ ಟು BUT, ಬ್ಯೂಟ್ ಪ್ಲಸ್ ಪ್ರೈಮರಿ ಸಫಿಕ್ಸ್ ಇಸ್ ದ ನೇಚರ್ ಆಫ್ ದ ಬಾಂಡ್, ಏನಂತ ಹೇಳಿ ತಗೊಳ್ಬೋದು. ಆ್ಯಂಡ್ ಫಂಕ್ಷನಲ್ ಗ್ರೂಪ್ ಇಸ್ ಯುವರ್ ಸೆಕೆಂಡರಿ ಸಫಿಕ್ಸ್. ಓಯಿಕ್ ಆಸಿಡ್ ಅಂತ ಹೇಳಿ ತಗೊಳ್ತೀರಾ. ಸೊ 2 sounds cannot come together, so 2 vowels cannot come together. ಹಾಗಾಗಿ ನಾನು E ಅನ್ನ ಕ್ಯಾನ್ಸಲ್ ಮಾಡಿದೆ. ದ ರಿಸಲ್ಟಿಂಗ್ ವರ್ಡ್ ಈಸ್ ಬ್ಯೂಟನೋಯಿಕ್ ಆಸಿಡ್. ಹೀಗೆ ಹಲವಾರು ಕಂಪೌಂಡ್ಸ್ ಇದು ನೊಮೆನ್ಕ್ಲೇಚರ್ ಅನ್ನ ಕಳೆದ 2 ವಿಡಿಯೋದಲ್ಲಿ ಐ ಹ್ಯಾವ್ ಕವರ್ಡ್. ಸೊ ಲೆಟ್ಸ್ dig more on homologous series, electron dot structure and isomerism concept. So all set, let's begin with electron dot structure in organic compounds. Previous class nalli andre metals and non metals nalli electron dot structure regarding certain elements anna ನಾವು express ಮಾಡಿದಾಯಿತು. So what do you mean by electron dot structure over there? It is nothing but representing the number of valence electrons which can take part in ಕೆಮಿಕಲ್ ಬಾಂಡಿಂಗ್. ಆಯ್ತಾ? ಕೆಮಿಕಲ್ ಬಾಂಡಿಂಗ್ ನಲ್ಲಿ ಕೇಪಬಲ್ ಆಗಿ ಟೇಕ್ ಪಾರ್ಟ್ ಮಾಡಲಿಕ್ಕೆ ಕೇಪಬಲ್ ಆಗಿರುವಂತಹ ಎಲೆಕ್ಟ್ರಾನ್ಸ್ ಅನ್ನ ಈದರ್ ಥ್ರೂ ಡಾಟ್ಸ್ ಆರ್ ಕ್ರಾಸಸ್ ನೀವು ಏನು ರೆಪ್ರೆಸೆಂಟ್ ಮಾಡ್ತೀರಾ, ಯು ಕಾಲ್ ದೆಮ್ ಆಸ್ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ಸೊ ಇಲ್ಲಿ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ವೆನ್ ಇಟ್ ಕಮ್ಸ್ ಟು ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಲ್ಲಿ ನಾವು ಕೋವ್ಯಾಲೆಂಟ್ ಬಾಂಡ್ ಅನ್ನ ಸ್ವಲ್ಪ ಎಂಫಸೈಸ್ ಮಾಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ವಾಟರ್ ಮಾಲಿಕ್ಯೂಲ್ ಅಂತ ಹೇಳಿದಾಗ between hydrogen and oxygen we find covalent bond. ಆಯ್ತಾ? ಸೊ ಅಲ್ಲಿ ಆಕ್ಸಿಜನ್ ನಾನು ಹೀಗೆ ಬರೀತೀನಿ. ಆಕ್ಸಿಜನ್ದು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟು? 6. ಸೊ ಐ ಇಂಡಿಕೇಟ್ 1, 2, 3, 4. 5th is going to take part chemical bond formation with 1 hydrogen. ಸೊ ಅದನ್ನ ಈಚೆ ಇಡ್ತೀನಿ. between hydrogen and oxygen I write hydrogen's only 1 electron I am writing in this place. ಅದೇ ಥರ ಆಕ್ಸಿಜನ್ದು 6th electrons ಅನ್ನ ಹೈಡ್ರೋಜನ್ದು 1st electron ಜೊತೆ ಶೇರ್ ಮಾಡ್ತೀನಿ. ಸೊ ನಾವು ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಸರೌಂಡಿಂಗ್ ಟು ಆಕ್ಸಿಜನ್ ಬಿಕಮ್ಸ್ 8. ಹಾಗೆ ಹೈಡ್ರೋಜನ್ದು ಎಲೆಕ್ಟ್ರಾನ್ಸ್ಗಳು ಕೂಡ 2 ಆಗುತ್ತೆ. ಹೈಡ್ರೋಜನ್ ಸ್ಟಾರ್ಟ್ಸ್ ಇಮಿಟೇಟಿಂಗ್ ಲೈಕ್ ಹೀಲಿಯಂ, ಆಕ್ಸಿಜನ್ ಸ್ಟಾರ್ಟ್ಸ್ imitating like neon. So this we have learnt it, right? Electron dot structure
with respect to covalent bond molecule. So ಏನ್ ಡಿಫರೆನ್ಸ್ ಮಕ್ಕಳೇ, ಅಯಾನಿಕ್ ಕಂಪೌಂಡ್ಸ್ ನಲ್ಲಿ ನೀವು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುದನ್ನ ಥ್ರೂ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ತೋರಿಸ್ಕೊಟ್ರಿ. ಸೊ ದೇರ್ ಒಂದು ಎಲಿಮೆಂಟ್ ಅಲ್ಲಿರುವಂತಹ ಫೈನಲ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಅಥವಾ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟಿದೆ ಎಷ್ಟು ಹೋಗುತ್ತೆ ಅಂತ ಹೇಳುವಂತಹ ಡೀಟೇಲಿಂಗ್ ಅನ್ನ ನೀವು ಅಯಾನಿಕ್ ಕಂಪೌಂಡ್ಸ್ ನಲ್ಲಿ ಹೇಳ್ಕೊಡ್ತೀರಾ. ಬಟ್ ಇನ್ covalent compounds ಅಥವಾ what do we say in carbon compounds ಅಥವಾ in organic compounds, electron dot structure will help you to understand why those covalent bonds are formed. ಯಾಕೆ ಆ covalent bonds ಗಳು ಫಾರ್ಮ್ ಆಗಿದೆ ಅಂತ ಹೇಳೋದನ್ನ ಹೇಳ್ಕೊಡುತ್ತೆ. So the next point here is write electron dot structure of methane. ಹೀಗೆ ನಿಮಗೆ ಎಕ್ಸಾಮ್ ನಲ್ಲೂ ಕೂಡ ಕ್ವೆಶನ್ಸ್ ಕೇಳ್ತಾರೆ. So for that you should know the molecular formula of methane. ಏನ್ ಮಕ್ಕಳೇ molecular formula of methane? 1 carbon and 4 hydrogen. It is CH4. So ಇಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ನ ನೀವು ಫಸ್ಟ್ ಗೆ ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ಕಾರ್ಬನ್ ಇಸ್ ದ ಸೆಂಟ್ರಲ್ ಆಟಮ್. ಕಾರ್ಬನ್ ವ್ಯಾಲೆನ್ಸಿ ಎಲೆಕ್ಟ್ರಾನ್ ಎಷ್ಟು ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು. ಸೊ ಕಾರ್ಬನ್ ಅಟಾಮಿಕ್ ನಂಬರ್, ದ ವ್ಯಾಲ್ಯೂ ಆಫ್ Z is equal to 6. ಕರೆಕ್ಟ್? ನಾನು ಈ ತರ ರೆಪ್ರೆಸೆಂಟ್ ಮಾಡಬಹುದು ಎಲಿಮೆಂಟ್ ಅನ್ನ. ಕಾರ್ಬನ್ ಅಟಾಮಿಕ್ ನಂಬರ್ ಇಸ್ 6, ಅಟಾಮಿಕ್ ಮಾಸ್ ನಂಬರ್ ಇಸ್ 12. ಈ ತರ ಇದ್ದಾಗ ಹೌ ಡು ಯು ರೈಟ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್? ಯು ವುಡ್ ರೈಟ್ ಇಟ್ ಆಸ್ K shell nalli 2 electron, L shell nalli 4 electron. So you write electronic configuration of K2L4. ಈಗ ನಿಮಗೆ ಅರ್ಥ ಆಗ್ತಿದೆ L is the outermost shell present in carbon atom ಅಂತ ಹೇಳಿ, ಹೌದಾ? So L is the outermost shell. L ನಲ್ಲಿ 4 electrons ಗಳು ಕೂಡ ಇದೆ and these 4 electrons are capable of bond formation. So ಇಲ್ಲಿ valence electrons of carbon ಎಷ್ಟಾಯಿತು? 4 ಆಯಿತು. Now carbon wants to attain octet configuration. ಅದಕ್ಕೋಸ್ಕರ ಈ ತನ್ನಲ್ಲಿರುವಂತಹ 4 ಎಲೆಕ್ಟ್ರಾನ್ಸ್ ಅನ್ನ ಇಟ್ ಟ್ರೈಸ್ ಟು ಶೇರ್ ವಿತ್ ದಿ ಅದರ್ ಆಟಮ್ ಸೊ ದಟ್ ಇಟ್ ಆಲ್ಸೋ ಇನ್ ರಿಟರ್ನ್ ಗೆಟ್ಸ್ ದೇರ್ 4 ಎಲೆಕ್ಟ್ರಾನ್ಸ್. Total number of electrons in the L shell will become 8. Thus, carbon is going to attain the octet configuration ಅಂತ ಹೇಳ್ಬೋದು. ಸೊ ಅದನ್ನು ನಾನು ಇವಾಗ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಥ್ರೂ ಡಿಪಿಕ್ಟ್ ಮಾಡಬೇಕು. ಸೊ for that I'm writing carbon and carbon's 4 valence electrons I'll be representing in terms of 4 dots surrounding to carbon. Now, hydrogen atom I'm writing. You know that hydrogen's atomic number. What is the atomic number of hydrogen? If you don't know this, then it's very difficult for you to understand rest of the elements. Hydrogen atomic number is 1. It has only 1 proton and there is no neutron. So mass number of hydrogen is also 1. Electronic configuration. K shell 1 electron. Okay. So ಇಲ್ಲಿ hydrogen ಇದೆ 1 electron, ಇಲ್ಲಿ 1 electron, ಇಲ್ಲಿ 1 electron and ಇಲ್ಲಿ 1 electron. All set. ಈಗ we are going to represent the electron dot structure where our electron dot structure ನಲ್ಲಿ atom will have complete 8 electrons surrounding to it. ಕಂಪ್ಲೀಟ್ ಆಗಿ 8 ಎಲೆಕ್ಟ್ರಾನ್ಸ್ ಇರುತ್ತೆ. ಸೊ ಕಾರ್ಬನ್ ಸುತ್ತ ಇವಾಗ ನೋಡಿ ಹೇಗಿರುತ್ತೆ ಅಂತ ಹೇಳಿ. ಸೊ ಕಾರ್ಬನಿನ ಸುತ್ತ ಇರುವಂತಹ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಯು ಕ್ಯಾನ್ ಜಸ್ಟ್ ಕೌಂಟ್. ಎಸ್, here you have hydrogen, here you have hydrogen, here you have hydrogen, here you have hydrogen. So just count the number of electrons surrounding to carbon. 1, 2, 3, 4, 5, 6, 7, 8. How many? There are 8 electrons surrounding to the carbon. Carbon ಗೆ octet configuration siktu anta helbodu. So carbon is trying to behave like whom now? Neon. ಯಾಕೆ? ಆಲ್ರೆಡಿ ಕೆ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇದೆ, ಹೌದಾ? ಎಲ್ ಶೆಲ್ ನಲ್ಲಿ 4 ಎಲೆಕ್ಟ್ರಾನ್ಸ್ ಇತ್ತು. ಅದು ಇವಾಗ ಪ್ರತಿ 4 ಹೈಡ್ರೋಜನ್ ಜೊತೆ ಅದನ್ನ ಶೇರ್ ಮಾಡ್ಕೊಂಡಿದೆ. ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನೌ ಇನ್ ಎಲ್ ಶೆಲ್ ಬಿಕಮ್ಸ್ 8 ಎಲೆಕ್ಟ್ರಾನ್ಸ್. ಹೇಗೆ? 4 ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ನೌ ಬಿಕಮ್ಸ್ ದ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್. ಈ 4 ಹೈಡ್ರೋಜನ್ಸ್ಗಳು ತಮ್ಮ ಎಲೆಕ್ಟ್ರಾನ್ಸ್ ಅನ್ನ ಏನ್ ಕಾರ್ಬನ್ ಜೊತೆ ಶೇರ್ ಮಾಡಿದ್ಯೋ ಆ ಎಲ್ಲ ಎಲೆಕ್ಟ್ರಾನ್ಸ್ಗಳು ಕೂಡ ಕಾರ್ಬನ್ ಇದು ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಸೊ ಟೋಟಲ್ ಇವಾಗ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇನ್ ಮಿಥೇನ್ ಬರೀಲಿಕ್ಕೆ ಹೋದ್ರೆ ಕಾರ್ಬನ್ದು K2L8. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಕಾರ್ಬನ್ ಅಟಾಮಿಕ್ ಕನ್ಫಿಗರೇಷನ್ ಎಷ್ಟಾಗುತ್ತೆ? 10 ಆಗುತ್ತೆ. ಸೊ ಕಾರ್ಬನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಲ್ಲಿ ಟೋಟಲ್ ಎಲೆಕ್ಟ್ರಾನ್ಸ್ 10 ಆಗುತ್ತೆ. ಇಟ್ ಮೀನ್ಸ್ ದಟ್ ಕಾರ್ಬನ್ ಇಸ್ ಟ್ರೈಂಗ್ ಟು ಬಿಹೇವ್ ಲೈಕ್ ಹೂಮ್?
ನಿಯಾನ್. ಹೈಡ್ರೋಜನ್ ವಿಲ್ ಬಿಹೇವ್ ಲೈಕ್ ಹೀಲಿಯಂ. ಯಾಕೆ ಇವುಗಳು ಹೀಲಿಯಂ ತರ ನಿಯಾನ್ ತರ ಬಿಹೇವ್ ಮಾಡಬೇಕು? ಬಿಕಾಸ್ ದೇ ಆರ್ ಕ್ವೈಟ್ ಸ್ಟೇಬಲ್. ಹಾಗಾಗಿ ದೀಸ್ ಎಲಿಮೆಂಟ್ಸ್ ಟ್ರೈ ಟು ಬಿಹೇವ್ ಲೈಕ್ ದಟ್. ಸೊ ದಿಸ್ ಇಸ್ ಒನ್ ಸಿಂಪಲ್ ಡಯಾಗ್ರಾಮ್. ಈಗ ನಿಮಗೆ ಇಲೆಕ್ಟ್ರಾನ್ಸ್ ಇದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಒಂದು ಆಟಮ್ ಇದು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅನ್ನ ನೀವು ಡಾಟ್ ಫಾರ್ಮ್ ನಲ್ಲಿ ಇಟ್ಕೊಳ್ಳಿ. ಹೈಡ್ರೋಜನ್ ಬೇಕಾದ್ರೆ ಕ್ರಾಸ್ ಫಾರ್ಮ್ ನಲ್ಲಿ ಎಲೆಕ್ಟ್ರಾನ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಅನ್ನ ನಾನು ಏನು ಬ್ಲೂ ಕಲರ್ ಡಾಟ್ ನಲ್ಲಿ ರೆಪ್ರೆಸೆಂಟ್ ಮಾಡಿದೆ, ಯು ಕ್ಯಾನ್ ಡಿಪಿಕ್ಟ್ ದ ಸೇಮ್ with the red color cross. So this is nothing but the structure of methane molecule. Clear? Ega next question, electron dot structure of ethane molecule. Electron dot structure of ethane molecules na bariyoku munche you should know the formula of ethane. Enu formula of ethane? Split the word eth plus a. ಈಥ್ ಪ್ಲಸ್ ಏನ್. ಈ ಈಥ್ ಮತ್ತೆ ಏನನ್ನ ಹೇಗೆ ಸ್ಪ್ಲಿಟ್ ಮಾಡುವಂಥದ್ದು? ಆಲ್ ಸೆಟ್, ಒನ್ ಕಾರ್ಬನ್, ಸಿಂಗಲ್ ಬಾಂಡ್, ಒನ್ ಮೋರ್ ಕಾರ್ಬನ್. ಆಮೇಲೆ ಪ್ರತಿ ಕಾರ್ಬನಿಗೂ ಕೂಡ ವ್ಯಾಲೆನ್ಸಿ ಇಸ್ 4. ಅದರಲ್ಲಿ ಒಂದು ವ್ಯಾಲೆನ್ಸಿ ಇಸ್ ಆಲ್ರೆಡಿ ಸ್ಯಾಟಿಸ್ಫೈಡ್ ವಿತ್ ದ ನೇಬರಿಂಗ್ ಕಾರ್ಬನ್. ದ ರಿಮೈನಿಂಗ್ ವ್ಯಾಲೆನ್ಸೀಸ್ ಆರ್ ಸ್ಯಾಟಿಸ್ಫೈಡ್ ಬೈ ಯೂಸಿಂಗ್ ಹೈಡ್ರೋಜನ್ ಆಟಮ್ forming a single covalent bond. ಹೌದಾ? So I have to represent now the cross structure ಅಥವಾ dot structure, electron dot structure of this entire molecule. So molecule the structural formula ನಿಮಗೆ ಬರೀಲಿಕ್ಕೆ ಬರುತ್ತೆ ಅಂತ ಹೇಳಿದ್ರೆ dot structure ನ ಬರೆಯೋದು ಕೂಡ ಈಸಿ ಅನ್ಸುತ್ತೆ. ಹೇಗೆ? Very very simple. First I'll take 2 carbon atoms as it is. ಆಯ್ತಾ? And now you know that each carbon atom has how many valence electrons? 4. So ನಾನು ಏನು ಮಾಡ್ತೀನಿ, ಒಂದು ಇಲ್ಲಿ ಬರೀತೀನಿ, second I'll write here, third I'll write here, and fourth one will be here. Similarly, the other carbon, 1, 2, 3, and the fourth one. ಓಕೆ, ಸೊ 2 ಕಾರ್ಬನ್ ಇದು 4 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಏನಿದೆಯೋ ಅದನ್ನು ನೀವು ಡಿಪಿಕ್ಟ್ ಮಾಡಿ. ಇವಾಗ ಈ ಟೈಮ್ನಲ್ಲಿ ಈ ಒಂದು ಲೆಸನ್ ನೀವು ನೋಡ್ತಿದ್ದೀರಾ, ಲೆಕ್ಚರ್ ನಂಬರ್ 7 ಅಂತ ಹೇಳಬೇಕಾದ್ರೆ ಯು ಶುಡ್ ನೋ ದ್ಯಾಟ್ ಕಾರ್ಬನ್ ಇದು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಇಸ್ ಗೋಯಿಂಗ್ ಟು ಬಿ 4 ಅಂತ ಹೇಳಿ. ಅಲ್ಲಿ ಕನ್ಫ್ಯೂಷನ್ಸ್ ಇರಬಾರ್ದು. ಅಗೈನ್ ಅಂಡ್ ಅಗೈನ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ ಬರೆಯೋದಾಗಿರಬಹುದು. ಅಂತಹ ಒಂದು ಏನು ನಮಗೆ ಡೌಟ್ಸ್ ಅಥವಾ ಕನ್ಫ್ಯೂಷನ್ ಸ್ಟೇಟ್ ಏನಿದೆ ಅದನ್ನ ನಾವು ಮೊದಲೇ ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವು we depicted both the carbon atoms, we represented their valence electron. Well, ಈಗ hydrogen atom ಇದು electrons ಅನ್ನು ಬರೆಯುವಂತಹ ಟೈಮ್. ಎಷ್ಟು ಮಕ್ಕಳೇ? ಫಸ್ಟ್ ಟಾರ್ಗೆಟ್ 1 carbon. Okay, I'll consider this as carbon number 1 and this is carbon number 2, and here also this as carbon number 1 and the other one as carbon number 2. ಓಕೆ, ಸೊ ಕಾರ್ಬನ್ ನಂಬರ್ 1 ನಲ್ಲಿ ಎಷ್ಟು ಹೈಡ್ರೋಜನ್ ಇದೆ? 1, 2, 3 ಹೈಡ್ರೋಜನ್ ಇದೆಯಾ? ಸೊ ದ ಸೇಮ್ ಹೈಡ್ರೋಜನ್ ಐ ಆಮ್ ಗೋನ್ ರೈಟ್ ಹಿಯರ್. ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್. ಹೈಡ್ರೋಜನ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 10 ಇದೆಯಾ? ಇಲ್ಲ ಮೇಡಮ್, ಜಸ್ಟ್ ಒಂದೇ ಇರುವಂತಹದ್ದು. ದೆನ್ ರೈಟ್ ದಟ್ 1 ಎಲೆಕ್ಟ್ರಾನ್ಸ್ ಸರೌಂಡಿಂಗ್ ಟು ದ ಕಾರ್ಬನ್. ಪಕ್ಕದ ಕಾರ್ಬನ್ಗೆ ಹೋಗೋಣ. ಸೊ ಈ ಕಾರ್ಬನ್, ನಾನು ಇವಾಗ ಕಾರ್ಬನ್ ನಂಬರ್ 2 ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ ಕಾರ್ಬನ್ ಅಲ್ಲೂ ಕೂಡ ಎಷ್ಟು ಹೈಡ್ರೋಜನ್ ಇದೆ? ದೇರ್ ಆರ್ 3 ಹೈಡ್ರೋಜನ್. ಸೊ ರೈಟ್ ದೋಸ್ ಹೈಡ್ರೋಜನ್ ಇಯರ್. ಹೈಡ್ರೋಜನ್ ನಂಬರ್ 1, ಹೈಡ್ರೋಜನ್ ನಂಬರ್ 2 and ಹೈಡ್ರೋಜನ್ ನಂಬರ್ 3. ಈಗ ಆ ಹೈಡ್ರೋಜನ್ಗೂ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 20 ಇದೆಯಾ? 30 ಇದೆಯಾ? ನೋ ಮೇಡಮ್, ಹೈಡ್ರೋಜನ್ ಇಸ್ ದ ವೆರಿ ಫಸ್ಟ್ ಎಲಿಮೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಇಟ್ ಮಸ್ಟ್ ಕ್ಯಾರಿ ಓನ್ಲಿ 1 ಎಲೆಕ್ಟ್ರಾನ್. ಹಾಗಾದ್ರೆ ರೈಟ್ ದಿ ಹೈಡ್ರೋಜನ್ಸ್ ಎಲೆಕ್ಟ್ರಾನ್ ಇನ್ ದ ಕ್ರಾಸ್ ಫಾರ್ಮ್. ಇಲ್ಲಿ ಬರ್ದೆ, ಇಲ್ಲೊಂದು ಎಲೆಕ್ಟ್ರಾನ್ಸ್ ಬರ್ದೆ, and ಇಲ್ಲೂ ಕೂಡ ಬರ್ದೆ. Now we have to show that prati carbon which has taken part in this ethane bond formation, ethane molecule ಅಲ್ಲಿ 2 ಕಾರ್ಬನ್ಸ್ ಏನು ಇನ್ವಾಲ್ವ್ ಆಗಿದೆಯೋ ಆ 2 ಕಾರ್ಬನ್ಸಿಗೂ ಕೂಡ ಆಕ್ಟೇಟ್ ಸ್ಯಾಟಿಸ್ಫೈಡ್ ಆಗಿದೆ ಅಂತ ಹೇಳಿ ತೋರಿಸಬೇಕು. ಇಟ್ ಮೀನ್ಸ್ ದಟ್ ಏನು ಹೈಡ್ರೋಜನ್ ತನ್ನ ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡಿದೆಯೋ, now that becomes the property of carbon. ಕರೆಕ್ಟ್? ಇಲ್ಲೂ ಕೂಡ ಕಾರ್ಬನ್ ನಂಬರ್ 2 ನಲ್ಲೂ ವಾಟ್ ಎವರ್ ದ ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಗಿವನ್ ಬೈ ಹೈಡ್ರೋಜನ್ ಇಸ್ ನೌ ದಿ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್. ಹೌದಾ? ಹಾಗಾದ್ರೆ ಹೌ ಡು ಯು ಶೇರ್ ದೋಸ್ ಎಲೆಕ್ಟ್ರಾನ್? ಹೇಗೆ ಶೇರ್ ಮಾಡ್ತೀರಿ ಆ ಎಲೆಕ್ಟ್ರಾನ್ಸ್ ಅನ್ನ? ಲೆಟ್ಸ್ ಅಬ್ಸರ್ವ್. ಇಲ್ಲೊಂದು ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್ಸ್ ಬರೀತೀನಿ, ಅಂಡ್ ಶೇರಿಂಗ್ ಅಲ್ವಾ? ಸೊ covalent compound will teach you
sharing is caring, sharing is caring ಅಂತ ಹೇಳಿ, right? So this is how I write one carbon, and you see ಕಾರ್ಬನ್ದು ಸುತ್ತ 8 electrons ಇದೆ ಅಂತ ಹೇಳಿ ಅನ್ಕೊಳ್ತೀನಿ. So we can write neatly. ಓಕೆ, ಆಲ್ ಸೆಟ್. ಸೊ ಒಂದು ಸರ್ಕಲ್ ಅನ್ನು ನಾನು ಡಿಪಿಕ್ಟ್ ಮಾಡಿದ್ದೀನಿ. ಎಲ್ಲ ಇಲೆಕ್ಟ್ರಾನ್ಸ್ ವಿದಿನ್ ದಟ್ ಸರ್ಕಲ್ ಬಿಕಮ್ಸ್ ದ ಇಲೆಕ್ಟ್ರಾನ್ಸ್ ಆಫ್ ಯಾರ್ದು ಮಕ್ಕಳೇ? ಕಾರ್ಬನ್. ಸಿಮಿಲರ್ಲಿ ಪಕ್ಕದ ಕಾರ್ಬನ್ಗೂ ಕೂಡ ಸೇಮ್ ಪಾಯಿಂಟ್. ಸೊ ಐ ಹ್ಯಾವ್ ರಿಟನ್ ಹಿಯರ್ ಒನ್ ಮೋರ್ ಸರ್ಕಲ್. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಬಿಟ್ವೀನ್ ಟೂ ಕಾರ್ಬನ್ ಏನು ಕಾಮನ್ ಏರಿಯಾ ಶೇರ್ ಆಗುತ್ತೆ, ದ್ಯಾಟ್ ಇಂಡಿಕೇಟ್ಸ್ ದ ಬಾಂಡ್ ಬಿಟ್ವೀನ್ ಟೂ ಕಾರ್ಬನ್ ಆಟಮ್ಸ್. ಸೊ ದೀಸ್ ಟೂ ಡಾಟ್ಸ್ ಏನಿದೆಯೋ ದ್ಯಾಟ್ ಇಸ್ ನಥಿಂಗ್ ಬಟ್ ಇದೇ ಬಾಂಡ್, ಒನ್ ಕೋವ್ಯಾಲೆಂಟ್ ಬಾಂಡ್ ವಿಚ್ ಎಕ್ಸಿಸ್ಟ್ ಬಿಟ್ವೀನ್ ದ ಕಾರ್ಬನ್. ಸೊ ಈ ಎರಡು ಎಲೆಕ್ಟ್ರಾನ್ಸ್ actually the property of carbon number 1, and the same time these two electrons are actually belongs to carbon number 2 as well. So ಎರಡು atoms of carbon ಗೆ ಈ electrons ಗಳು equal ಆಗಿ share ಆಗಿರುತ್ತೆ. in which bond? in covalent bond. ಈಗ hydrogen story ಹೇಳಿ madam, because we are bored of carbon ಅಂತ ಹೇಳಿದ್ರೆ how do we depict hydrogen? So each hydrogen, ನಾವು ಇವಾಗ hydrogen ಅನ್ನು depict ಮಾಡಬೇಕಂತ ಹೇಳಿದ್ರೆ easy. So this is how we depict hydrogen. This is one hydrogen, okay, and one more hydrogen. This is how we depict one more hydrogen, and there's one more hydrogen. Okay, so each hydrogen is also having now one electron of carbon, one electron of hydrogen, alva. It behaves like whom? It behaves like a duplet molecule. Illu kuda ade story. So here also one hydrogen we are writing, one hydrogen we are writing illi, illu kuda baridvi and illu kuda baridvi. Yes, so neat agi representation mugidide ivaga. This is how the electron dot structural representation would look like. Easy and neat. ಹೌದಾ? ಎಸ್. ಸೊ ನಿಮಗೆ ಗೊತ್ತಾಯ್ತು ಇವಾಗ ಹೇಗೆ ಈಥೇನ್ ಮಾಲಿಕ್ಯೂಲ್ಸನ್ನು ನಾವು ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ನಲ್ಲಿ ರೆಪ್ರೆಸೆಂಟ್ ಮಾಡುವಂಥದ್ದು ಅಂತ ಹೇಳಿ. ಇದೇ ಥರ ಇನ್ನೂ ಕೂಡ ತುಂಬ ಮಾಲಿಕ್ಯೂಲ್ಸ್ ಇದೆ. ವಿ ಹ್ಯಾವ್ ಟು ಡೂ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ರೆಪ್ರೆಸೆಂಟೇಷನ್. ಇವಾಗ ಈಥೀನಿಗೆ ಬರೋಣ. ಈತ್ ರೆಫರ್ಸ್ ಟು 2 ಕಾರ್ಬನ್, ಈನ್ ರೆಫರ್ಸ್ ಟು 2 ಕೋವ್ಯಾಲೆಂಟ್ ಬಾಂಡ್ಸ್ ಬಿಟ್ವೀನ್ ದೋಸ್ ಕಾರ್ಬನ್ ಅಲ್ವಾ. ಹಾಗಾಗಿ what do we do now? First we will be writing 2 carbon atoms. First ಗೆ ನಾವು molecular formula ಬರ್ಕೊಳ್ಳೋಣ. C2H4 ಅಂತ ಹೇಳುವಂಥದ್ದು is a molecular formula of ethane. Structural formula ಬರೆಯೋಣ. CH2 double bond CH2, ಅಥವಾ ಆರ್ಡರ್ ವೈಸ್ ಬರಿತೀವಿ ಮೇಡಮ್ ಅಂತ ಹೇಳಿದ್ರೆ. ಸೊ ರೈಟ್ ಫಸ್ಟ್ 2 ಕಾರ್ಬನ್, ಪುಟ್ ದ ಡಬಲ್ ಬಾಂಡ್ ಬಿಟ್ವೀನ್ ದೇಮ್. ಇಲ್ಲಿ 2 ಹೈಡ್ರೋಜನ್ ಬರೀರಿ, ಪಕ್ಕದಲ್ಲೂ ಕೂಡ 2 ಹೈಡ್ರೋಜನ್ ಬರೀರಿ. ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ಕಂಡೆನ್ಸ್ಡ್ ಮಾಲಿಕ್ಯುಲರ್ ಫಾರ್ಮುಲಾ. ಓಪನ್ ಸ್ಟ್ರಕ್ಚರಲ್ ಮಾಲಿಕ್ಯುಲರ್ ಫಾರ್ಮುಲಾ ಬರಿಬೇಕಂತ ಹೇಳಿದ್ರೆ ಫಸ್ಟ್ ರೈಟ್ ಕಾರ್ಬನ್, put 2 bonds, write this side also 2 carbon, ಆಮೇಲೆ ಇಲ್ಲೊಂದು ಹೈಡ್ರೋಜನ್ ಬರೀತೀರಾ, here 1 hydrogen, here also 1 hydrogen this side, the other hydrogen on the opposite side. So ನೀವು ಇವಾಗ ಈ ಮಾಲಿಕ್ಯೂಲ್ಸ್ ಅನ್ನ ಡಿಪಿಕ್ಟ್ ಮಾಡ್ತಿದ್ದೀರಾ ಥ್ರೂ ಡಾಟ್ ಸ್ಟ್ರಕ್ಚರ್. ಹೇಗೆ ಮಾಡ್ತೀರಾ? ಲೆಟ್ಸ್ ಸಿ, ಲೆಟ್ಸ್ ಫೋಕಸ್ ಆನ್ ದ್ಯಾಟ್. So here we have 1 carbon and I'm writing double bond and there is 1 more carbon on this side. ಈಗ 2 ಕಾರ್ಬನ್ ಸಿಕ್ತು ನಿಮಗೆ, ಕರೆಕ್ಟ್? ಆಲ್ ಸೆಟ್. ಸೊ ಈ ಕಾರ್ಬನಲ್ಲಿ ನಾನು ಬಾಂಡ್ ಹಾಕಲ್ಲ, ಬದಲಿಗೆ ಏನು ಮಾಡ್ತೀನಿ, ಐ ಜಸ್ಟ್ ಶೇರ್ ದಿ ಎಲೆಕ್ಟ್ರಾನ್ಸ್. ಸೊ ಈ ಒಂದು ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ದೇರ್ ಆರ್ 2 ಬಾಂಡ್ಸ್ ಅಲ್ವಾ. ಆ್ಯಕ್ಚುಲಿ ಈ ಒಂದು ಡಾಟ್ ಸ್ಟ್ರಕ್ಚರಿಂದ ನಾವು ಬಾಂಡ್ಸನ್ನು ಬರೀಬೇಕು, ಬಟ್ ಇನ್ ಪಿ ಯು ಲೆವೆಲ್ ನೀವು ಅದನ್ನ ಮಾಡ್ತೀರಾ. 10th ಸ್ಟ್ಯಾಂಡರ್ಡ್ನಲ್ಲಿ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಯು ಅಂತ ಹೇಳಿ ನಾನು ಬಾಂಡನ್ನು ಇಟ್ಕೊಂಡು ಅಥವಾ ಮಾಲಿಕ್ಯುಲರ್ ಬಾಂಡ್ ಏನು ಫಾರ್ಮ್ ಆಗಿದೆ ಅದನ್ನು ಇಟ್ಕೊಂಡು ನಾನು ನಿಮಗೆ ಡಾಟ್ ಸ್ಟ್ರಕ್ಚರ್ ಹೇಳ್ಕೊಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ದ ವೇ. ಡಾಟ್ ಸ್ಟ್ರಕ್ಚರ್ ಇಟ್ಕೊಂಡು ನಾವು ಏನು ಮಾಡಬೇಕು, ಪ್ರೆಡಿಕ್ಟ್ ಮಾಡಬೇಕು ಹೇಗೆ
ಕೋವ್ಯಾಲೆಂಟ್ ಬಾಂಡ್ಗಳು ಈ ಮಾಲಿಕ್ಯೂಲ್ಸ್ ನಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳಿ. ಓಕೆ, ಸೊ ನಾವು ವಿ ಹ್ಯಾವ್ 2 ಕಾರ್ಬನ್ ಆಟಮ್ಸ್. ಈಚ್ ಕಾರ್ಬನ್ ಆಟಮ್ಗೆ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇದೆ? 4. ಔಟ್ ಆಫ್ ದಟ್ 2 ಆಫ್ ದ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಆಫ್ 1 ಕಾರ್ಬನ್ ನಂಬರ್ 1 ಈಸ್ ಶೇರ್ಡ್ ಇನ್ ಬಿಟ್ವೀನ್ ಕಾರ್ಬನ್ ನಂಬರ್ 2ಗೂ ಕೂಡ ಅದೇ 2 ಎಲೆಕ್ಟ್ರಾನ್ಸ್ಗಳನ್ನ ನಾನು ಹಾಕ್ತೀನಿ. ಮಿಕ್ಕಿದೆ ಎಷ್ಟು? ಒಂದು ಕಾರ್ಬನ್ ಅಲ್ಲಿ ಔಟ್ ಆಫ್ 4 ನೀವು ಇಲ್ಲಿ 2 ಬರ್ತಿದ್ದೀರಾ, ಮಿಕ್ಕಿದೊಂದನ್ನು ನಾನು ಇಲ್ಲಿ ಬರಿತೀನಿ ಆ್ಯಂಡ್ 1 more ಐಲ್ ರೈಟ್ ಹಿಯರ್. ಓಕೆ, ಅಟ್ ದ ಸೇಮ್ ಟೈಮ್ ಹೈಡ್ರೋಜನ್ ಆಟಮನ್ನು ನಾನು ಪಕ್ಕಕ್ಕೆ ಬರಿತೀನಿ ಆ್ಯಂಡ್ ಹೈಡ್ರೋಜನ್ ಆಟಮ್ದು ಎಲೆಕ್ಟ್ರಾನ್ಸ್ನ ಕ್ರಾಸಲ್ಲಿ ಇಂಡಿಕೇಟ್ ಮಾಡ್ತೀನಿ, ಹಿಯರ್ ಆಲ್ಸೋ ಕ್ರಾಸಲ್ಲಿ ಇಂಡಿಕೇಟ್ ಮಾಡ್ತೀನಿ ಆ್ಯಂಡ್ ಯು ಹ್ಯಾವ್ ಹೈಡ್ರೋಜನ್ ಆಟಮ್ ದಿಸ್ ಸೈಡ್ ಆಸ್ ವೆಲ್. ಹೌದಾ? ಈ ಹೈಡ್ರೋಜನ್ ಆಟಮ್ದು ಎಲೆಕ್ಟ್ರಾನ್ಸನ್ನು ಕೂಡ ನೀವೇನು ಮಾಡ್ತೀರಾ? ಫಸ್ಟಿಗೆ ಡಾಟ್. ಓಕೆ, ಕಾರ್ಬನ್ ಆಟಮ್ದು ಔಟ್ ಆಫ್ 4 ವ್ಯಾಲೆನ್ಸಿ 2 ಬರೆದ್ರಿ, 3rd ವ್ಯಾಲೆನ್ಸ್ ಎಲೆಕ್ಟ್ರಾನ್, 4th ವ್ಯಾಲೆನ್ಸ್ ಎಲೆಕ್ಟ್ರಾನ್. ಈಗ ಹೈಡ್ರೋಜನ್ ಆಟಮನ್ನು ರೆಪ್ರೆಸೆಂಟ್ ಮಾಡುವ ಟೈಮ್ ಹೈಡ್ರೋಜನ್ದು ಒಂದು ಎಲೆಕ್ಟ್ರಾನ್, ಹೈಡ್ರೋಜನ್ದು ಇನ್ನೊಂದು ಎಲೆಕ್ಟ್ರಾನ್. ಮೇಡಮ್ ಕ್ರಾಸ್ನಲ್ಲೂ ಡಾಟ್ನಲ್ಲೂ ಎರಡರಲ್ಲೂ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳಿದ್ರೆ ಎಸ್, ಬಟ್ ಕೀಪ್ ಇಟ್ ಯೂನಿಫಾರ್ಮ್ ಫಾರ್ 1 ಎಲಿಮೆಂಟ್ ಅಂತ ಹೇಳಿದ್ರೆ ಕಾರ್ಬನ್ಗೆ ಎಲ್ಲ ಎಲೆಕ್ಟ್ರಾನ್ಸನ್ನು ನೀವು ಡಾಟ್ನಲ್ಲಿ ರೆಪ್ರೆಸೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇರುವಂತಹ 4 ಎಲೆಕ್ಟ್ರಾನ್ಸನ್ನು ಡಾಟ್ಸ್ನಲ್ಲೇ ರೆಪ್ರೆಸೆಂಟ್ ಮಾಡಿ, ಒಂದು ಡಾಟ್ ಇನ್ನೊಂದು ಕ್ರಾಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ give a uniform way of representation of valence electron either in cross or on dot form for a given element. ಒಂದು ಎಲಿಮೆಂಟಿಗೆ ಯೂನಿಫಾರ್ಮಿಟಿನ ನೀವು ಮೇಂಟೈನ್ ಮಾಡಿ ಅಂತ ಹೇಳ್ಬೋದು. ಸೊ ನಾವು with this ಹೇಗೆ ಬರೆಯುವ? ಸೊ ಐ ಆಮ್ ಕನ್ಸಿಡರಿಂಗ್ ಓನ್ಲಿ ದಿಸ್ ಕಾರ್ಬನ್ ಕನ್ಸಿಡರ್ ಮಾಡಿದರೆ ಯು ಕ್ಯಾನ್ ರೈಟ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ಡಾಟ್ ಸ್ಟ್ರಕ್ಚರ್ನ ಬರೀತೀರಾ ಮತ್ತು ಶೇರಿಂಗ್ ಮಾಡ್ತೀರಾ. ಆಯಿತಾ? ಶೇರಿಂಗ್ ಅಂತ ಹೇಳಿದಾಗ ಐ ವುಡ್ ಕನ್ಸಿಡರ್ ಆಲ್ ಇಲೆಕ್ಟ್ರಾನ್ ದ್ಯಾಟ್ ಬಿಲಾಂಗ್ಸ್ ಟು ಕಾರ್ಬನ್ ನಂಬರ್ 1. ನೋಡಿ, ಕಾರ್ಬನ್ ಸುತ್ತ ಇವಾಗ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು? ಒಟ್ಟು 8 ಎಲೆಕ್ಟ್ರಾನ್ಸ್ ಇರಬೇಕು. 1 ಶೇರ್ಡ್ ಬೈ 1 ಹೈಡ್ರೋಜನ್, ದಿ ಅದರ್ 1 ಶೇರ್ಡ್ ಬೈ ಅದರ್ ಹೈಡ್ರೋಜನ್ ಆ್ಯಂಡ್ 2 ಆಫ್ ದಿ ಎಲೆಕ್ಟ್ರಾನ್ಸ್ ಶೇರ್ಡ್ ಬೈ ನೇಬರಿಂಗ್ ಕಾರ್ಬನ್. ಇದೆಯಾ? ಒಟ್ಟು 8 ಎಲೆಕ್ಟ್ರಾನ್ಸ್. ಆಲ್ ಸೆಟ್. ಸೊ ಪಕ್ಕದಲ್ಲಿರುವಂತಹ ಕಾರ್ಬನ್ ಆಟಮ್ಗೂ ಕೂಡ ವಿ ಹ್ಯಾವ್ 8 ಎಲೆಕ್ಟ್ರಾನ್ಸ್ ಇದೆಯಾ? ಇಲ್ಲೂ ಕೂಡ ಇದೆ. ಸೊ ದೆನ್ this will be your dot structure. ಇಲ್ಲಿ ನಾವು ಹೈಡ್ರೋಜನನ್ನು ಈಸಿಯಾಗಿ ರೆಪ್ರೆಸೆಂಟ್ ಮಾಡಿಬಿಡೋಣ. ದಿಸ್ ಇಸ್ ಹೈಡ್ರೋಜನ್, ದಿಸ್ ಇಸ್ ಹೈಡ್ರೋಜನ್, ಕರೆಕ್ಟ್? ಇದು ಹೈಡ್ರೋಜನ್, ಇದು ಹೈಡ್ರೋಜನ್. ನೋಡಿ ಮಕ್ಕಳು, ಆ್ಯಕ್ಚುಲಿ ಡಾಟ್ ಸ್ಟ್ರಕ್ಚರ್ ಬರೆದು ಡಾಟ್ ಸ್ಟ್ರಕ್ಚರ್ ಬೇಸಿಸ್ ಮೇಲೆ ಬಾಂಡ್ಸನ್ನು ಬರೀಬೇಕು. ಇಟ್ಸ್ ನಾಟ್ ದಟ್ ನೀವು ಬಾಂಡನ್ನು ಬರೆದು, ಅಂದರೆ ಮಾಲಿಕ್ಯುಲರ್ ಫಾರ್ಮುಲಾ ಒಂದು ನಿಮಗೆ ಗೊತ್ತಿರಬೇಕು, ಮತ್ತು ಎಂಟೈರ್ ಥಿಂಗ್ ಶುಡ್ ಬಿ ಅರೇಂಜ್ಡ್ ಯು ಲುಕಿಂಗ್ ಇನ್ ಟು ದ ಮಾಲಿಕ್ಯುಲರ್ ಫಾರ್ಮುಲಾ, ದ ವೇ ಇಟ್ ಶುಡ್ ಬಿ ರೆಪ್ರೆಸೆಂಟೆಡ್. ಇದನ್ನು ನೋಡಿ ಈ ಬಾಂಡ್ ಇಷ್ಟಿದೆ ಅಂತ ಹೇಳಿ ನಾವು ಕನ್ಕ್ಲೂಷನ್ಗೆ ಬರಬೇಕು. ದ್ಯಾಟ್ ಈಸ್ ಹೌ ಯು ಲರ್ನ್ ಇಟ್ ಇನ್ 11th ಸ್ಟ್ಯಾಂಡರ್ಡ್. ಬಟ್ ನೋ ವರೀಸ್, 10th ಸ್ಟ್ಯಾಂಡರ್ಡ್ನಲ್ಲಿ ಈಸಿಯಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರ ಬಗ್ಗೆ ಫೋಕಸ್ ಮಾಡೋಣ. ಆ್ಯಂಡ್ ದಿಸ್ ಇಸ್ ಹೌ ಯೋರ್ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಈಥೀನ್ ಲುಕ್ಸ್ ಲೈಕ್. ನಾವು ಇಥೈನನ್ನು ಹೇಗೆ ಬರೆಯೋದು? Ethine refers to what? 2 carbon atoms, they share the triple bond between them. So molecular formula of ethine is C2H2 ಅಲ್ವಾ? ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ಇಥೈನ್ ಏನಾಯಿತು? C2H2 ಆಯಿತು. ಈಗ ಇಲ್ಲಿ ಬಿಟ್ವೀನ್ 2 ಕಾರ್ಬನ್ ಆಟಮ್ಸ್ ಏನು ನೋಡ್ತೀರಾ ನೀವು? ಟ್ರಿಪಲ್ ಬಾಂಡ್. ಈಚ್ ಕಾರ್ಬನ್ ಆಟಮ್ ಹ್ಯಾಸ್ ಟ್ರಿಪಲ್ ಬಾಂಡ್ ಆ್ಯಂಡ್ ಈಚ್ ಕಾರ್ಬನ್ ಆಟಮ್ ಹ್ಯಾಸ್ 1 ಹೈಡ್ರೋಜನ್ ಈಚ್. ಇವಾಗ ಇದನ್ನು ನಾವೇನು ಮಾಡಬೇಕು? we should represent this in the molecular what form? Electron dot structure form, right? So first I'll choose 1 carbon atom. First ಗೆ ನಾನು ಒಂದು ಕಾರ್ಬನ್ ಆಟಮ್ ಅನ್ನು ಚೂಸ್ ಮಾಡ್ತೀನಿ, ಪಕ್ಕದಲ್ಲೇ ಇನ್ನೊಂದು ಕಾರ್ಬನ್ ಆಟಮ್ಸ್ನ ಚೂಸ್ ಮಾಡ್ತೀನಿ ಆ್ಯಂಡ್ ದೇ ಶೇರ್ ಅ ಟ್ರಿಪಲ್ ಬಾಂಡ್. ಅರ್ಥ ಏನು? ಔಟ್ ಆಫ್ 4 ವ್ಯಾಲೆನ್ಸಿ ಎಲೆಕ್ಟ್ರಾನ್, ಔಟ್ ಆಫ್ 4 ವ್ಯಾಲೆನ್ಸಿ ಎಲೆಕ್ಟ್ರಾನ್, ಒಂದು ವ್ಯಾಲೆನ್ಸಿ ಎಲೆಕ್ಟ್ರಾನ್ನ ಮಾತ್ರ ಅದು ನೇಬರಿಂಗ್ ಹೈಡ್ರೋಜನ್ ಜೊತೆ ಶೇರ್ ಮಾಡುತ್ತೆ. ಒಂದು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸನ್ನು ಮಾತ್ರ ಅದು ನೇಬರಿಂಗ್ ಹೈಡ್ರೋಜನ್ ಜೊತೆ ಶೇರ್ ಮಾಡುತ್ತೆ. ಔಟ್ ಆಫ್ 4 ಮಿಕ್ಕಿದ 3 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸನ್ನು ಇಟ್ ವಿಲ್ ಪ್ಲೇಸ್ ಇನ್ ದ ಸೆಂಟರ್. ಇದು ಸೆಂಟರ್ನಲ್ಲಿ ಪ್ಲೇಸ್ ಮಾಡುತ್ತೆ. ಹಾಗೆ ಈ ಕಾರ್ಬನ್ಗೂ ಕೂಡ ಸೇಮ್ ಸ್ಟೋರಿ. ಔಟ್ ಆಫ್ 4 ಒಂದು ವ್ಯಾಲೆನ್ಸಿ ಎಲೆಕ್ಟ್ರಾನ್ ಅಷ್ಟೇ ಈಚೆಗಿಡುತ್ತೆ, ಮಿಕ್ಕಿದ 3 ವ್ಯಾಲೆನ್ಸಿ ಎಲೆಕ್ಟ್ರಾನ್ಸನ್ನು ಅದೇನು ಮಾಡುತ್ತೆ? ನೇಬರಿಂಗ್ ಕಾರ್ಬನ್ ಆಟಮ್ಸ್ ಜೊತೆ ಶೇರ್ ಮಾಡುತ್ತೆ ಟು ಹ್ಯಾವ್
ಟ್ರಿಪಲ್ ಕೋವ್ಯಾಲೆಂಟ್ ಬಾಂಡ್. 3 ಕೋವ್ಯಾಲೆಂಟ್ ಬಾಂಡ್ಗೋಸ್ಕರ ಈ ಒಂದು ಅರೇಂಜ್ಮೆಂಟ್ ಅನ್ನ ತಗೊಳುತ್ತೆ. ನಾವ್ ಇಟ್ ಇಸ್ ಟೈಮ್ ಟು ರೆಪ್ರೆಸೆಂಟ್ ಹೈಡ್ರೋಜನ್. ಈಚ್ ಕಾರ್ಬನ್ ಆಟಮ್ ಹ್ಯಾಸ್ 1 ಹೈಡ್ರೋಜನ್. ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಅನ್ನ ಐ ವುಡ್ ರೆಪ್ರೆಸೆಂಟ್ ಇನ್ ಕ್ರಾಸ್ ಫಾರ್ಮ್. ಇಲ್ಲೂ ಕೂಡ ಹೈಡ್ರೋಜನ್ ಎಲೆಕ್ಟ್ರಾನ್ಸ್ ಅನ್ನ ವಿ ವುಡ್ ರೆಪ್ರೆಸೆಂಟ್ ಇನ್ ಕ್ರಾಸ್ ಫಾರ್ಮ್. ಎಸ್, ಸೊ ಬರಿತೀನಿ ಇಲ್ಲಿ hydrogen atom and it's only 1 electron. That itself is its inner electron as well as inner shell electron as well as outermost shell electron or valency shell electron. Ivaga let's represent the entire molecule. ಹೇಗೆ ಅದು ತನ್ನನ್ನು ಏನು ಹೇಳ್ಬೋದು ನಾವು ಆಕ್ಟೈಡ್ ಕಾನ್ಫಿಗರೇಷನ್ ಹೇಗೆ ಇಂಡಿಕೇಟ್ ಮಾಡ್ಕೊಳ್ಳುತ್ತೆ ಅದು ಅಂತ ಹೇಳಿ. ಸೊ ಐ ಆಮ್ ಜಸ್ಟ್ ಗೆಟಿಂಗ್ ಇಟ್ ಹಿಯರ್. ದಿಸ್ ಇಸ್ 1 ಕಾರ್ಬನ್ ಆಟಮ್, ಹೌದಾ? Yes. Similarly, 1 more carbon atom. Yes. So we have now 2 carbon atoms. How the? Now the remaining hydrogen atom anna simple agi hege represent ಮಾಡಬಹುದು? ಹೀಗೆ ಇಲ್ಲಿ ಹೈಡ್ರೋಜನ್ ಇದೆ and ಇಲ್ಲೂ ಕೂಡ ಹೈಡ್ರೋಜನ್ ಇದೆ. See, this is how the dot structure of ethyne molecule looks like. Hope it's clear now. ಏನು ಡಿಫ್ರೆನ್ಸ್ ಇಲ್ಲ, ಕನ್ಫ್ಯೂಷನ್ಸ್ ಇಲ್ಲ ಇದರಲ್ಲಿ ಅಂತ ಹೇಳಿ ಅನ್ಕೊಳ್ತೀನಿ. ಲೆಟ್ಸ್ ಗೋ ಫಾರ್ ದ ಸಲ್ಫರ್ ಮಾಲಿಕ್ಯೂಲ್. ಸಲ್ಫರ್ ಅಂತ ಹೇಳಿದಾಗ ನಾಟ್ 1 ಸಲ್ಫರ್, ದೇರ್ ಆರ್ 8 ಸಲ್ಫರ್ ಮಾಲಿಕ್ಯೂಲ್. S 8 ಟೈಮ್ಸ್. ಸಲ್ಫರ್ 8 ಆಟಮ್ಸ್ ಇದೆ. ಸಲ್ಫರ್ ಇದು 8 ಆಟಮ್ಸ್ ಇದೆ. ಹೇಗೆ ಇದನ್ನ ರೆಪ್ರೆಸೆಂಟ್ ಮಾಡೋದು? ಫಸ್ಟ್ಗೆ ಬರೀತಾ ಹೋಗೋಣ. 1 ಸಲ್ಫರ್, 2, 3, 4, 5, 6, 7, 8 ಆಗುತ್ತೆ. ಸೊ ಇದನ್ನು ಸ್ವಲ್ಪ ದೂರಕ್ಕೆ ಬರ್ಕೊಳ್ಳೋಣ. ಓಕೆ, ಫಾರ್ ಆರ್ ಅರೇಂಜ್ಮೆಂಟ್ ಪರ್ಪಸ್. ಓಕೆ, 6, 7 and 8. ಈಗ ನೋಡಿ ಮಕ್ಕಳೇ, ಸಲ್ಫರ್ ಇದು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಅನ್ನ ತಿಳ್ಕೊಳ್ಳುವಂತಹ ಟೈಮ್. ಸಲ್ಫರ್ ಅನ್ನು ನಾನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? C1632 ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ಬೋದಾ? ಸಲ್ಫರ್ನ C1632 ಅಂತ ಹೇಳಿದ್ರೆ ಸಲ್ಫರ್ನಲ್ಲಿ 16 ಪ್ರೋಟಾನ್ಸ್ ಇದೆ. ಪ್ರೋಟಾನ್ಸ್ ಆರ್ ಈಕ್ವಲ್ ಟು ಎಲೆಕ್ಟ್ರಾನ್ಸ್, ಹೌದಾ? ಹಾಗಾಗಿ ಸಲ್ಫರ್ ಅಲ್ಲಿ ಇರುವಂತ 16 ಎಲೆಕ್ಟ್ರಾನ್ಸ್ ಅನ್ನ ನಾನು 8, 2, 8, 6 ಅಂತ ಹೇಳಿ ಇಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರ್ಕೊಳ್ಬೋದಾ? ಸೊ 2 in K shell, 8 electrons in L shell, 6 electrons in M shell. M shell ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 6 electrons ಇದೆ. ಆಲ್ ಸೆಟ್. ಈ 6 electrons ಅನ್ನ ಈಗ ಒಂದು ಸಲ್ಫರಿಗೆ 6 electrons ಅಲ್ವಾ, ಅದರಲ್ಲಿ 4 electrons ನ ಹಾಗೆ ಬರೀತೀನಿ. 6th one ಅನ್ನ ನಾನು ನೇಬರಿಂಗ್ ಆಟಮ್ಗೆ ತಗೊಂಡೆ. ದಿಸ್ ಇಸ್ 1 ಸಲ್ಫರ್ ಸ್ಟೋರಿ. ಪಕ್ಕದ ಸಲ್ಫರ್ ಕೂಡ ನಾನು ಡಿಫ್ರೆಂಟ್ ಕಲರ್ಸ್ ನಲ್ಲಿ ತಗೊಳ್ತೀನಿ. ದಿಸ್ ಇಸ್ 6 electrons. ಇದರಲ್ಲಿ ಔಟ್ ಆಫ್ 6 4 electrons ನ ಪಕ್ಕಕ್ಕೆ ಇಟ್ಕೊಂಡೆ. And this I have shade here, this I have shade here. Now the remaining sulfur gu kuda same story. Again, out of 6, 4 na adra pakkane itkonde. 5th one is written here, 6th one is written adjacent side. Now for this sulfur, again how many electrons? 6 electrons. Out of 6, ondanna ille barkonde, pakkadan matra ಈಚೆಗೆ ತಗೊಂಡಿದ್ದೀನಿ. Okay? And the same story goes here. 2 electrons na ಇಲ್ಲಿ ಬರ್ದೆ, 1 more electron na ಈಚೆಗೆ ತಗೊಂಡೆ. Now 1, 2, 3, 4, 5th electrons na ilik tagonde. Okay, and here also the same story. 1, 2, 3, 4. Okay, pakkad sulfur idu 6th electrons na ಇಲ್ಲಿ ಬರ್ದೆ. ಆಯ್ತಾ? ಕ್ಲಿಯರ್ ಆಯ್ತಾ ಇವಾಗ ನಿಮಗೆ? ಬೇರೆ ಬೇರೆ ಕಲರ್ಸ್ ನಲ್ಲಿ ಯಾಕೆ ತಗೊಳ್ತೀನಿ ಅಂದ್ರೆ so that you will not end up confusing counting the number atoms. So ಈ ಸಲ್ಫರ್ ಇದು 6th electrons ಬಿಟ್ಟು ಹೋಯ್ತಲ್ವಾ? ಸೊ ಇವಾಗ ನಾನು ಏನು ಮಾಡ್ತೀನಿ, ಪ್ರತಿ ಸಲ್ಫರ್ ಆಟಮ್ನ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಈ ಸಲ್ಫರ್ ತಗೊಂಡಾಗ ಸಣ್ಣ ಸರ್ಕಲ್ ತಗೊಳ್ಳೋಣ. ದಿಸ್ ಇಸ್ 1 ಸಲ್ಫರ್ ಆಟಮ್. ಓಕೆ, ದಿಸ್ ಇಸ್ 1 ಸಲ್ಫರ್ ಆಟಮ್, ಕರೆಕ್ಟ್? ಸಿಮಿಲರ್ಲಿ 1 more sulfur atom will take. Yes, second sulfur atom. ಹೌದಾ? ಥರ್ಡ್ ಸಲ್ಫರ್ ಆಟಮ್ನ ತಗೊಳ್ಳೋಣವಾ?
ಥರ್ಡ್ ಸಲ್ಫರ್ ಆಟಮ್ನಲ್ಲಿ ಕೂಡ ಹೇಗೆ ಈ ಆಕ್ಟೇಟ್ ಕಾನ್ಫಿಗರೇಷನ್ ಸ್ಯಾಟಿಸ್ಫೈಡ್ ಆಗಿದೆ ನೋಡೋಣ. ನಾನು ಏನು ಮಾಡ್ತಿದ್ದೀನಿ, ಸಲ್ಫರ್ ಸುತ್ತ 8 ಎಲೆಕ್ಟ್ರಾನ್ಸ್ನ ಕೌಂಟ್ ತಗೊಳ್ತೀನಿ. 1 2 3 4 5 6 7 8 ಹೀಗೆ, ಹೌದಾ? ನೆಕ್ಸ್ಟ್ ಒನ್ ಮೋರ್ ಸಲ್ಫರ್ ಆಟಮ್. ಲೆಟ್ ಮಿ ಟೇಕ್ ಒನ್ ಮೋರ್ ಸಲ್ಫರ್ ಆಟಮ್. ಆಲ್ ಸೆಟ್. ಈ ಸಲ್ಫರ್ಗೂ ಕೂಡ ಸುತ್ತ 8 ಎಲೆಕ್ಟ್ರಾನ್ಸ್ ಇದೆಯಾ? ಕೌಂಟ್ ಮಾಡಿ. ಪಿಂಕ್ ಪಿಂಕ್ ಪಿಂಕ್, ವೈಟ್ ವೈಟ್, ಯೆಲ್ಲೋ, ಹೌದಾ? ಎಸ್ ಮೇಡಮ್, ಇಟ್ ಹ್ಯಾಸ್. ಆಲ್ ಸೆಟ್. ಒನ್ ಮೋರ್ ಸಲ್ಫರ್ ಆಟಮ್ದು ಪಕ್ಕದಲ್ಲಿರುವಂತಹ ಸಲ್ಫರ್ ಆಟಮ್ಗೆ ಆಕ್ಟೇಟ್ ಕಾನ್ಫಿಗರೇಷನ್ ಸ್ಯಾಟಿಸ್ಫೈ ಮಾಡೋಣ. And the idea is it should also have 8 electrons. 1 2 3 4 5 6 7 8. ಆ ಸರ್ಕಲ್ ಒಳಗಡೆ 8 ಎಲೆಕ್ಟ್ರಾನ್ಸ್ ಇದೆಯಾ ಅಂತ ಹೇಳಿ ನೀವೇನು ಮಾಡಬೇಕು, ಡಿಪಿಕ್ಟ್ ಮಾಡ್ತಾ ಹೋಗಬೇಕು. ಸೊ ಹಿಯರ್ ಆಲ್ಸೋ ಅಗೇನ್ ಸೊ ಇಲ್ಲೂ ಕೂಡ ಈ ಸಲ್ಫರ್ ಆಟಮ್ನಲ್ಲೂ ಕೂಡ 1 2 3 4 5 6 7 8 ಆಯಿತು. Now the last one sulfur is remaining. We'll write that structure as well. Yes. Now we are almost done with dot structure of sulfur. Count ಮಾಡಿ. 1 2 3 4 5 6 7 8 of sulfur atom 1. ನಾನು sulfur atomಗೆ numbers ಕೊಡ್ತಾ ಹೋಗ್ತೀನಿ so that you will understand. Okay, this is one sulfur. 8 ಎಲೆಕ್ಟ್ರಾನ್ಸ್ ಸುತ್ತಾ ಇದೆ. ಸಲ್ಫರ್ ಆಟಮ್ 2 ನಲ್ಲಿ ಕೌಂಟ್ ಮಾಡಿ. 1 2 3 4 5 6 7 8 ಇದೆಯಾ? ಸಲ್ಫರ್ ಆಟಮ್ 3 ಅಲ್ಲಿ ಕೌಂಟ್ ಮಾಡಿ. 1 2 3 4 5 6 7 8. ಗ್ರೇಟ್. ಸಲ್ಫರ್ ಆಟಮ್ 4 ನಲ್ಲಿ 1 2 3 4 5 6 7 8. 5 ನಲ್ಲೂ ನೋಡಿ ಎಲ್ಲ ಕಾಮನ್ ಏರಿಯಾದಲ್ಲಿ, ಅಂದರೆ ಸಲ್ಫರ್ ಫಸ್ಟ್ ಅಪ್ ಅಂಡ್ ರೈಟ್, ಲೈಕ್ ಅಪ್ ಅಂಡ್ ಡೌನ್ ನಲ್ಲಿರುವಂತಹ, ಅಪ್ ಅಂಡ್ ರೈಟ್ ಅಲ್ಲ, ಅಪ್ ಅಂಡ್ ಡೌನ್ ನಲ್ಲಿರುವಂತಹ 2 ಎಲೆಕ್ಟ್ರಾನ್ಸ್ನ ಕೌಂಟ್ ಮಾಡಿ. ಆಮೇಲೆ ಅಡ್ಜಸೆಂಟ್ ಲೆಫ್ಟ್ ಅಂಡ್ ರೈಟ್ ನಲ್ಲಿರುವಂತಹ ಎಲೆಕ್ಟ್ರಾನ್ಸ್ನ ಕೂಡ ಕೌಂಟ್ ಮಾಡ್ತಾರೆ. ಸಲ್ಫರ್ 5 ಆಯ್ತಾ? ಸಲ್ಫರ್ 6 ನಲ್ಲಿ ನೋಡಿ 1 2 3 4 5 6 7 8. and sulfur 7 1 2 3 4 5 6 7 8. and sulfur 8 1 2 3 4 5 6 7 8. so in sulfur 8 molecules ಎಲ್ಲ ಸಲ್ಫರ್ಗಳ ಆಟಮ್ಗಳು ಕೂಡ ಏನು ಮಾಡ್ಕೊಂಡಿದೆ, ಆಕ್ಟೇಟ್ ಕಾನ್ಫಿಗರೇಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ಕೊಂಡಿದೆ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ಹೌ S8 molecules electron dot structure would look like. ಸೊ ಲೆಟ್ಸ್ ಗೋ ಫಾರ್ ಒನ್ ಮೋರ್. ಇದು ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ದು ನಿಮ್ಮ 2023 ಆನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳಿದ್ರು, ರೈಟ್ ದ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್ ಮಾಲಿಕ್ಯೂಲ್ ಅಂತ ಹೇಳಿ. ಸೊ ಲೆಟ್ಸ್ ರೆಪ್ರೆಸೆಂಟ್, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಂಪೌಂಡ್ ನೇಮ್ ಸೈಕ್ಲೋಹೆಕ್ಸೇನ್. ಸೈಕ್ಲೋಹೆಕ್ಸೇನ್ ಅಂತ ಹೇಳಿದರೆ ಹೇಗೆ ಬರೆಯುವಂಥದ್ದು? ಸೊ ಸೈಕ್ಲೋ ರಿಲೇಟೆಡ್ ಕಂಪೌಂಡ್ಸ್ಗಳದ್ದು ಎಲ್ಲದ್ರದ್ದು ಕೂಡ ಸಮ್ಮರಿ ಮಾಡಿ ಲೆಟ್ಸ್ ಗೆಟ್ ಇನ್ ಟು ದ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಹೆಕ್ಸೇನ್. ಸೊ ಇಲ್ಲಿ ಸೈಕ್ಲೋಹೆಕ್ಸೇನ್ ಅಥವಾ ಸೈಕ್ಲೋ ರಿಲೇಟೆಡ್ ಎನಿ ಕಂಪೌಂಡ್ come into the category of alicyclic hydrocarbon. alicyclic hydrocarbons ಇದು ಕ್ಯಾಟಗರಿಗೆ ಬರುತ್ತೆ ಇವರೆಲ್ಲರೂ ಕೂಡ. ಓಕೆ, ಸೊ ಪ್ರೋಪೇನ್ ಅಂತ ಹೇಳಿದ್ರೆ ಏನು? 1 2 3 ಕಾರ್ಬನ್ ಆಟಮ್, ಹೌದಾ? ಸೊ ಈ ಒಂದು ಲೀನಿಯರ್ ಸ್ಟ್ರಕ್ಚರ್ ಅನ್ನ ಸೈಕ್ಲಿಕ್ ಫಾರ್ಮ್ ನಲ್ಲಿ ಬರೆದ್ರೆ ಹೇಗಿರುತ್ತೆ? CH2 and CH2 ಇದಕ್ಕೆ ಎರಡಕ್ಕೆ ಕನೆಕ್ಷನ್ ಕೊಡಿ. ಸೊ ಇಟ್ ಲುಕ್ಸ್ ಲೈಕ್ ಅ ಟ್ರಯಾಂಗಲ್. ಎಸ್. ಸೊ ಇದನ್ನ ಈ ಪ್ರೋಪೇನ್ ಅಂತ ಹೇಳುವಂಥದ್ದು ಇಸ್ ಅ ಓಪನ್ ಚೈನ್. ವೆನ್ ಐ ರೈಟ್ ಇಟ್ ಇನ್ ಅ ಸೈಕ್ಲಿಕ್ ಫಾರ್ಮ್, ಇಟ್ ಬಿಕಮ್ಸ್ ವಾಟ್? ಸೈಕ್ಲೋಪ್ರೋಪೇನ್. ಇಟ್ ಬಿಕಮ್ಸ್ ವಾಟ್? ಸೈಕ್ಲೋಪ್ರೋಪೇನ್. ಅದೇ ಥರ ನಿಮಗೆ ಇನ್ನೂ ಕೂಡ ಎಕ್ಸಾಂಪಲ್ಸ್ ಕೊಡಬಹುದು ಇಲ್ಲಿ, because in exam they can ask any compounds related to cyclic. So we are discussing about what? Alicyclic and aliphatic compounds, open chain compounds and cyclic format. Alicyclic hydrocarbons. Alicyclic hydrocarbons. All set. ಈ alicyclic hydrocarbons ಅನ್ನ ಹೇಗೆ ಡಿಪಿಕ್ಟ್ ಮಾಡೋಣ? ಫಸ್ಟ್ ಸೈಕ್ಲೋ ಪ್ರೋಪೇನ್ ತಗೊಂಡ್ವಿ. ಸೈಕ್ಲೋಬ್ಯೂಟೇನ್ ಬರಿಬೇಕು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟ್ ನೋ ಹೌ ಟು ರೈಟ್ ಬ್ಯೂಟೇನ್. ಬ್ಯೂಟನ್ನ ನೀವು ಮತ್ತೆ 2 ಪಾರ್ಟ್ ಮಾಡ್ಕೊಳ್ಳಿ. ಬ್ಯೂಟ್ ರೆಫರ್ಸ್ ಟು 4 ಕಾರ್ಬನ್ ಆಟಮ್. ಏನಂತ ಹೇಳಿದ್ರೆ ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಇದೆ. ಈಗ ಹೈಡ್ರೋಜನ್ ಅನ್ನ ಬರೆಯುವಂತಹ ಟೈಮ್ ಲೆಟ್ಸ್ ರೈಟ್ ಹೈಡ್ರೋಜನ್. ಇಲ್ಲಿ 3 ಹೈಡ್ರೋಜನ್, ಇಲ್ಲಿ 3 ಹೈಡ್ರೋಜನ್, and here 2 and here 2. ಸೊ ಈ ಬ್ಯೂಟೇನ್ ಅನ್ನು ನಾವು ಇವಾಗ ಸೈಕ್ಲಿಕ್ ಫಾರ್ಮ್ಯಾಟ್ ನಲ್ಲಿ ಬರೆಯೋಣವಾ? ಹೌ ಡು ವಿ ರೈಟ್ ಇಟ್?
ಸೈಕ್ಲಿಕ್ ಫಾರ್ಮ್ಯಾಟ್ನಲ್ಲಿ ಬರಿತೀವಿ ಅಂತ ಹೇಳಿದ್ರೆ ಫಸ್ಟ್ ವಿಲ್ ಟೇಕ್ CH2 ದೆನ್ ಸೈಕಲ್ ಇಟ್ CH2 CH2 ಇಲ್ಲೂ ಕೂಡ CH2. ಸೊ ಏನಾಯ್ತು ಇಲ್ಲಿ CH3 CH2 CH2 CH3 ಏನು ಈ ಲೀನಿಯರ್ ಫಾರ್ಮ್ನಲ್ಲಿ ಬರ್ತಿದ್ದೀರಾ ಬ್ಯೂಟೇನ್ ಮಾಲಿಕ್ಯೂಲ್ಸನ್ನು ನೀವನ್ನ ಸೈಕ್ಲಿಕ್ ಫಾರ್ಮ್ಯಾಟ್ನಲ್ಲಿ ಇಲ್ಲಿ ಬರಿತಾ ಇದ್ದೀರಾ. ಸೊ ಇಟ್ ಬಿಕಮ್ಸ್ ಸೈಕ್ಲೋಬ್ಯೂಟೇನ್. ಈ ಕಂಪೌಂಡನ್ನು ಬ್ಯೂಟೇನ್ ಇನ್ ಸೈಕ್ಲಿಕ್ ಫಾರ್ಮ್, ಸೊ ವಿ ಕಾಲ್ ಇಟ್ ಅಸ್ ಸೈಕ್ಲೋಬ್ಯೂಟೇನ್. ಈ ಎಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಇದು ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಜಸ್ಟ್ ಈಕ್ವಲ್ ಟು ಆಲ್ಕೀನ್ ಮಾಲಿಕ್ಯುಲರ್ ಫಾರ್ಮುಲಾ. ಆಲ್ಕೀನನ್ನು ನೀವು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ CnH2n ಅಲ್ವಾ. ಇದೇ ಫಾರ್ಮ್ಯಾಟ್ನಲ್ಲಿ ನೀವೇನು ಮಾಡ್ತೀರಾ ಎಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ದು ಫಾರ್ಮುಲಾಸ್ನ ಕೂಡ ರೆಪ್ರೆಸೆಂಟ್ ಮಾಡ್ತಾರೆ. ಯಾಕೆಂದರೆ ಇದನ್ನು ಮತ್ತೆ ಈ ಕಾರ್ಬನ್ನ ಕನೆಕ್ಟ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿಂದ ಒಂದು ಹೈಡ್ರೋಜನ್ ಇಲ್ಲಿಂದ ಒಂದು ಹೈಡ್ರೋಜನ್ ತೆಗಿತೀರಾ. ನೀವೇನು ಆಲ್ಕೇನ್ಗೆ +2 ಹೈಡ್ರೋಜನ್ ಬರ್ದಿರ್ತೀರಾ ಅಲ್ಲಿ +2 ರಿಮೂವ್ ಮಾಡಿ ಇಟ್ ವುಡ್ ಜಸ್ಟ್ ಬಿ CnH2n ಆ್ಯಂಡ್ ದಿಸ್ ಇಸ್ ಹೌ ಯು ರೈಟ್ ಸೈಕ್ಲೋಪ್ರೋಪೇನ್. ನೀವು ಕೆಮಿಸ್ಟ್ರಿನಲ್ಲಿ ಏನಾದರೂ ಸ್ಕ್ವೇರ್ನ ನೋಡಿದ್ರೆ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸ್ಕ್ವೇರ್ ಇನ್ ಕೆಮಿಸ್ಟ್ರಿ, ರಾದರ್ ಇಟ್ ಇಸ್ ಕಾಲ್ಡ್ ಆಸ್ cyclobutane. ಸೊ ಒನ್ ಮೋರ್ ಕಂಪೌಂಡ್ ಲೆಟ್ಸ್ ಫೋಕಸ್ ಆನ್ cyclopentane. Cyclopentane. Pentane ನ ಹೇಗೆ ಬರೀತೀರಾ? Pentane will be written first with 5 carbon 3 and 2, right? 5 carbon ಜೊತೆಗೆ pentane ಬರೀತೀರಾ. ಇಲ್ಲಿ 3 hydrogen 2 hydrogen 2 2 and 3 hydrogen. So this is cyclopentane. ಕರೆಕ್ಟಾ? ಈಗ ಇದೇ cyclopentane ಅನ್ನ if you are representing in cyclic form, first I'll take this CH3, ಆಮೇಲೆ ನಾನು ಏನು ಮಾಡ್ತೀನಿ ಫಸ್ಟಿಗೆ ಪೆಂಟಗನ್ನ ಬರ್ಕೊಳ್ತೀನಿ ಫಾರ್ ಮೈ ಈಸಿ ಪರ್ಪಸ್. ಓಕೆ, ದಿಸ್ ಇಸ್ ಹೌ ಪೆಂಟಗನ್ ಲುಕ್ಸ್ ಲೈಕ್. ಈಗ ಸ್ಯಾಟಿಸ್ಫೈ ಮಾಡಿ ವ್ಯಾಲೆನ್ಸಿಯನ್ನ ಹೈಡ್ರೋಜನ್ 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 ಬಿಕಾಸ್ ಔಟ್ ಆಫ್ 4 ವ್ಯಾಲೆನ್ಸಿ 2 already is invested with 2 carbon atoms, right? The remaining 2 hydrogen bonds I'm writing like this. Yes, so this is how pentagon looks like. Yes, now this is almost okay, right? So ಈ ತರ ಕೂಡ ಸೈಕ್ಲೋಪೆಂಟೇನ್ ಅನ್ನ ಬರೀತಾರೆ. ಸೈಕ್ಲೋಹೆಕ್ಸೇನ್ ಅನ್ನ ಹೇಗೆ ಬರೀತಾರೆ ಹಾಗಾದ್ರೆ? ಸೈಕ್ಲೋಹೆಕ್ಸೇನ್ ಅನ್ನ C6H6 ಅಲ್ಲ C6H12. C6H6 becomes benzene. ಸೈಕ್ಲೋಹೆಕ್ಸೇನ್ ಅಂತ ಹೇಳಿದಾಗ ಹೆಕ್ಸೇನ್ ಇದು ಸೈಕ್ಲಿಕ್ ಫಾರ್ಮ್, ಹೆಕ್ಸಗನ್ ಫಾರ್ಮ್ನಲ್ಲಿ ಇರುತ್ತೆ. ಓಕೆ, ಕಾರ್ಬನ್ ಹೆಕ್ಸಗನ್ ಫಾರ್ಮ್ಯಾಟ್ನಲ್ಲಿ ನೀವೇನು ಮಾಡಬೇಕು, ಹೆಕ್ಸಗನ್ ಫಾರ್ಮ್ಯಾಟ್ನಲ್ಲಿ ಸೈಕ್ಲೋಹೆಕ್ಸೇನನ್ನು ಬರೀತಾ ಹೋಗಬೇಕು. ಸೊ ಆಲ್ ದ ಬಾಂಡ್ಸ್ ಆರ್ ಈಕ್ವಲ್. ದರ್ ಇಸ್ ಸಮ್ ಡಿಸ್ಕ್ರಿಪೆನ್ಸಿ ಹಿಯರ್. ಆಲ್ ಸೆಟ್. ಸೊ ಇವಾಗ ಏನು ಮಾಡೋಣ, ಹೈಡ್ರೋಜನ್ 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 ಎರಡೂ ಕಡೆ ಕೂಡ ಹೈಡ್ರೋಜನ್ಸ್ ಬರೀತೀರಾ, ರೈಟ್? ಎಸ್. ಸೊ ಈ ಒಂದು ಸೈಕ್ಲೋಹೆಕ್ಸೇನ್ ಸ್ಟ್ರಕ್ಚರನ್ನು ಡಾಟ್ ಫಾರ್ಮ್ನಲ್ಲಿ ಬರೆದ್ರೆ ಹೇಗಿರುತ್ತೆ? ಲೆಟ್ಸ್ ಫೋಕಸ್ ಆನ್ ದ್ಯಾಟ್. ಎಸ್, ಈಗ ನಾವೇನು ಮಾಡ್ತಿದ್ದೀವಿ, ಸೈಕ್ಲೋಹೆಕ್ಸೇನ್ ಇದು ಕಂಪ್ಲೀಟ್ ಡಾಟ್ ಫಾರ್ಮ್ನ ತಗೊಳ್ಳೋಣ. ವೇರ್ ಇಸ್ ದ್ಯಾಟ್ ಸೈಕ್ಲೋಹೆಕ್ಸೇನ್ ಇದು ಆಲ್ ಸೆಟ್. ಸೊ ಇಲ್ಲಿ ನಾನು ಸೈಕ್ಲೋಪ್ರೋಪೇನ್ ಹೇಗೆ ಬರೆಯೋದು, ಎಲಿಸೈಕ್ಲಿಕ್ ಇದು ಕಂಪೌಂಡ್ಸ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದೆ ಅಲ್ವಾ. ಸೊ ಲೆಟ್ಸ್ ಫೋಕಸ್ ನೌ ಆನ್ ರೈಟಿಂಗ್ ದ ಸೈಕ್ಲೋಹೆಕ್ಸೇನ್ ಮಾಲಿಕ್ಯುಲರ್ ಡಾಟ್ ಸ್ಟ್ರಕ್ಚರ್. ಸೊ ಅದಕ್ಕೆ ಫಸ್ಟಿಗೆ ನಾನು ಹೆಕ್ಸಗನ್ ಫಾರ್ಮ್ಯಾಟಿನಲ್ಲೇ ಕಾರ್ಬನ್ ಆಟಮ್ಸನ್ನು ಅರೇಂಜ್ ಮಾಡಿಕೊಂಡೆ. ಓಕೆನಾ? ಪ್ರತಿ ಕಾರ್ಬನ್ ಆಟಮ್ಸಿಗೆ ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ? 4. ಅದರಲ್ಲಿ ಒಂದು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್. ಹಾಗೆ ಪಕ್ಕದ ಕಾರ್ಬನ್ ಆಟಮ್ ತಗೊಂಡಾಗ ಲೆಫ್ಟ್ and right. Now consider this carbon atom, left e carbon atom do and right. Okay, so this is carbon atom 1 2 3 4. Idu 4, idu 3, idu 2, okay, ಇದು 5
ಇದು 6 ಹೌದಾ, ಇದು 7. ಆಲ್ ಸೆಟ್. ಈಗ ಲೆಟ್ಸ್ fill the remaining 2 valency with hydrogen. ಫಸ್ಟಿಗೆ ನಾನು ಹೈಡ್ರೋಜನ್ ಬರೆದ್ಬಿಡ್ತೀನಿ. ಇಲ್ಲಿ ಒಂದು ಹೈಡ್ರೋಜನ್, ಇಲ್ಲಿ ಒಂದು ಹೈಡ್ರೋಜನ್. ಈ ಕಾರ್ಬನ್ ಇದು 1 2 ಆಯಿತು. ದ ರಿಮೈನಿಂಗ್ 2 ಫೋಕಸ್ ಆನ್ 1 ಕಾರ್ಬನ್ ಎಟ್ ಎ ಟೈಮ್. ಸೈಕ್ಲೋಹೆಕ್ಸೇನ್ ಅಂತ ಹೇಳಿ ಬರೆದಾಗ ಫಸ್ಟ್ ವಿ ಸ್ಟಾರ್ಟೆಡ್ ವಿತ್ ದಿಸ್ ಕಾರ್ಬನ್ ಅಲ್ವಾ, ಆ ಕಾರ್ಬನ್ ಇದ್ದು ಕಲರಲ್ಲಿ ನಾನು ಡಾಟ್ ಸ್ಟ್ರಕ್ಚರ್ ತಗೊಂಡೆ. ದಿಸ್ ಇಸ್ ಫಾರ್ 1 ಆ್ಯಂಡ್ ದಿಸ್ ಇಸ್ ಫಾರ್ ಅನದರ್ ಹೈಡ್ರೋಜನ್. ಇಲ್ಲಿ ಹೈಡ್ರೋಜನ್ ಬರೆದ್ಬಿಡ್ತೀನಿ ನಾನು. ಓಕೆ, ಹೈಡ್ರೋಜನ್ಗೆ ಕ್ರಾಸ್ ಫಾರ್ಮ್. ನೆಕ್ಸ್ಟ್ ವಿತ್ ದ ಸೆಕೆಂಡ್ ಕಾರ್ಬನ್ ಆಟಮ್, ಅಂದರೆ ಈ ಕಾರ್ಬನ್ ಆಟಮ್ನಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ನಲ್ಲಿ ನಾನು ಆಲ್ರೆಡಿ ಎಲೆಕ್ಟ್ರಾನ್ಸ್ನ ಬರೆದೆ. ಸೊ ದಿಸ್ ಇಸ್ ಫಾರ್ 1 ಹೈಡ್ರೋಜನ್ ಆ್ಯಂಡ್ ದಿಸ್ ಇಸ್ ಫಾರ್ 1 more ಹೈಡ್ರೋಜನ್. ಅದೇ ಥರ ಥರ್ಡ್ ಕಾರ್ಬನ್ ಆಟಮ್ಸ್ ತಗೊಂಡಾಗ, ಈ ಕಾರ್ಬನ್ ಆಟಮ್ ತಗೊಂಡಾಗ ಔಟ್ ಆಫ್ 4 ವ್ಯಾಲೆನ್ಸಿ 2 I have written on left and right. Third and fourth will be shared with each hydrogen atom. Fourth carbon ತಗೊಂಡಾಗ ಜಾಗ ಇಲ್ಲ, but still will adjust and write. Okay, fourth carbon atom ತಗೊಂಡಾಗ 1 with 1 hydrogen, 1 more with 1 more hydrogen. So out of 4 valency ಪಕ್ಕದಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ತಗೊಳ್ತಿರಲ್ಲ, ಹಾಗೆ ಹೈಡ್ರೋಜನ್ ಕೂಡ ನೀವೇನು ಮಾಡಬೇಕು, ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ಕೂಡ ಏನು, ಸೊ ಇಲ್ಲಿ ಕೂಡ ವಿತ್ 1 hydrogen with 1 more hydrogen, and here also with 1 hydrogen with 1 more hydrogen. ಈಗ ನಾವೇನು ಮಾಡೋಣ, ಆಕ್ಟೇಟ್ ಕಾನ್ಫಿಗರೇಷನ್ ಸ್ಯಾಟಿಸ್ಫೈಡ್ ಅಲ್ವಾ ಇದೆಯಾ ಅಂತ ಹೇಳಿ ನೋಡ್ತಾ ಬರೋಣ. ಓಕೆ, ವಿತ್ ದ ಡಾಟೆಡ್ ಸ್ಟ್ರಕ್ಚರ್. ಸೊ ಈ ಕಾರ್ಬನ್ ತಗೊಂಡಾಗ ವಿ ಹ್ಯಾವ್ ಟು ಪುಟ್ ಅ ಸ್ಮಾಲರ್ ಸರ್ಕಲ್ ಹಿಯರ್. ಎಸ್, ಸೊ ದಿಸ್ ಇಸ್ ಡನ್ ಫಾರ್ 1 ಕಾರ್ಬನ್. ಅದೇ ಕಾರ್ಬನ್ ಪಕ್ಕದಲ್ಲೇ ಇದೆಯಲ್ಲ, ಈ ಕಾರ್ಬನಿಗೆ ನೋಡೋಣ. ಟೋಟಲ್ 8 ಎಲೆಕ್ಟ್ರಾನ್ಸ್ ಅನ್ನು ನಾವು ಸ್ಯಾಟಿಸ್ಫೈ ಮಾಡಲೇಬೇಕು ಇವಾಗ. ಸೊ 1 2 3 4 5 6 7 8 1 2 3 4 5 6. ಸೊ ಓಕೆ, 1 2 3 4 5 6 7 8. ಸೊ ಕಾರ್ಬನ್ ನಂಬರ್ 3 ನಲ್ಲೂ ಸ್ಯಾಟಿಸ್ಫೈಡ್ ಆಗಿದೆ. ಹಾಗೆ ಹೈಡ್ರೋಜನ್ನ ಡಿಪಿಕ್ಟ್ ಮಾಡಿಬಿಡೋಣ. ದಿಸ್ ಇಸ್ ಹೈಡ್ರೋಜನ್ and this is hydrogen of third carbon. Hydrogen, hydrogen of second carbon. ನಮ್ಗೆ ಇನ್ನೂ ಕೂಡ ಕಾರ್ಬನ್ ನಂಬರ್ಸ್ ಬಾಕಿ ಇದೆ ಹೌದಾ. ಸೊ ದಿಸ್ ಇಸ್ 1 2 3 4 5 6 ಆಲ್ ಸೆಟ್. ಈಗ ಫೋರ್ತ್ ಕಾರ್ಬನಿಗೆ ಬಂದ್ಬಿಡೋಣ. ಫೋರ್ತ್ ಕಾರ್ಬನ್ ಇಸ್ ಲಿಟಲ್ ಮೆಸ್ಡ್ ಅಪ್ ಇಲ್ಲಿ. Yes. This is fourth carbon, correct? Fifth carbon ಗೆ ಬಂದ್ಬಿಡೋಣ. Yes. 1 2 3 4 5 6 7 8, correct? Then comes one more carbon, that is 6th carbon. And here one hydrogen, here one hydrogen. So almost ಎಲ್ಲ ಹೈಡ್ರೋಜನ್ಗಳದ್ದು ಡಿಪಿಕ್ಷನ್ ಆಗಿದೆ ಇಲ್ಲಿ, ಕರೆಕ್ಟ್? ಸೊ ನಾರ್ಮಲ್ ಈ ಒಂದು ಕಾಮನ್ ಏರಿಯಾದಲ್ಲೇ ಎರಡೂ ಕೂಡ ಎಲೆಕ್ಟ್ರಾನ್ಸ್ ಬಂದಿದೆ ಅಂತ ಹೇಳಿ ಅನ್ಕೊಳ್ತೀನಿ. ಇಲ್ಲ ಅಂತ ಹೇಳಿದ್ರೆ ವಿ ಜಸ್ಟ್ ಹ್ಯಾವ್ ಟು ಡೂ ಎನ್ ಅಡ್ಜಸ್ಟ್ಮೆಂಟ್ ನಾವು. ಓಕೆ,
So all the common areas between the carbon atom has shared the electrons, and this is how cyclohexane dot structure would look like. ತುಂಬ ದೊಡ್ಡಕ್ಕಿರೋ ಸರ್ಕಲ್ ಬಿಡಿಸಿದ್ದೀನಿ, ನೀವು ನಿಮ್ಮ ನೋಟ್ಸ್ನಲ್ಲಿ ಬರೀಬೇಕಾದ್ರೆ ಪುಟ್ಟಕ್ಕಿರೋ ಡಯಾಗ್ರಾಮ್ಸ್ನ ಮಾಡಿಕೊಂಡ್ರೆ ಸಾಕು. ಸೊ ಹೋಪ್ ಇಟ್ ಇಸ್ ಕ್ಲಿಯರ್. ಎಸ್, ಪ್ರತಿ ಕಾರ್ಬನ್ ಆ್ಯಂಡ್ ಪ್ರತಿ ಹೈಡ್ರೋಜನ್ ನೀವೇನು ಮಾಡಬೇಕು, ವ್ಯಾಲೆನ್ಸೀಸನ್ನು ಸ್ಯಾಟಿಸ್ಫೈ ಮಾಡ್ತಾ ಹೋಗಬೇಕು. ನಾವು ಹೌ ಡು ಯು ರೈಟ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಬೆನ್ಸಿನ್? ಬೆನ್ಸಿನ್ದು ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರ್ ಎಲ್ಲ ಕೂಡ ಬರೀಬೇಕು ಇವಾಗ. ಸೊ ಲೆಟ್ ಮೀ ಮೇಕ್ ಅ ಪಾರ್ಟಿಷನ್. ಓಕೆ, ಸೊ ಬೆನ್ಸಿನ್ ಅಂತ ಹೇಳಿದಾಗ ಮಾಲಿಕ್ಯುಲರ್ ಫಾರ್ಮುಲಾ ಇಸ್ C6H6 ಅಂತ ಹೇಳಿದ್ರೆ 6 ಕಾರ್ಬನ್ ಆಟಮ್ಸನ್ನು ನೀವು ಫಸ್ಟಿಗೆ ಹಾಗೆ ಬರ್ಕೊಳ್ತಾರೆ, ಆಯಿತಾ. ಆಲ್ಟರ್ನೇಟಿವ್ ಡಬಲ್ ಆ್ಯಂಡ್ ಟ್ರಿಪಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಸಿಂಗಲ್ ಬಾಂಡ್, ಹೀಗೆ ಬರೀತೀರ. ದ ರೆಸ್ಟ್ ಆಫ್ ದ ವ್ಯಾಲೆನ್ಸೀಸ್ ಫಾರ್ ದಿಸ್ ಕಾರ್ಬನ್ ಎಷ್ಟು? 1 hydrogen, 1 hydrogen, 1 hydrogen, 1 hydrogen and 1 hydrogen. So this is how structural formula of benzene would look like. Clear? Benzene structural formula ದಲ್ಲಿರುವ ವಿಶೇಷತೆ ಏನು ಅಂತ ಹೇಳಿದ್ರೆ, this is an unsaturated compound. ಜೊತೆಗೆ ಪ್ರತಿ ಕಾರ್ಬನ್ is involved in one double bond. ನೋಡಿ ಇವಾಗ ಕಾರ್ಬನ್ ನಂಬರ್ನ, ಕಾರ್ಬನ್ ಆಟಮ್ಸ್ನ ನಾನು ಏನಾದರೂ ನಂಬರ್ ಮಾಡಿದರೆ, this is number 1, 2, 3, 4, 5, 6. So there are 6 carbon atoms in the benzene. ಅಲ್ವಾ? ಸೊ ಔಟ್ ಆಫ್ 6 ಕಾರ್ಬನ್ ಆಟಮ್ಸ್, ಫಸ್ಟ್ ಕಾರ್ಬನ್ ಆಟಮ್ದು ಬಾಂಡಿಂಗನ್ನು ನೀವು ಅಬ್ಸರ್ವ್ ಮಾಡಿ. 1 ಕೋವ್ಯಾಲೆಂಟ್ ಬಾಂಡ್ ಇಸ್ ಶೇರ್ಡ್ ವಿತ್ 1 hydrogen, 2 bonds with neighboring carbon and 1 single covalent bond with the adjacent carbon atom. So between carbon atoms ಅದು ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು, ಎಷ್ಟು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅನ್ನು ಇನ್ವೆಸ್ಟ್ ಮಾಡಿದೆ ಚೆಕ್ ಮಾಡಿ. ಇಲ್ಲಿ ಒಂದು ವ್ಯಾಲೆನ್ಸ್ ಎಲೆಕ್ಟ್ರಾನ್, ಹೌದಾ, ಇಲ್ಲಿ ಒಂದು ವ್ಯಾಲೆನ್ಸ್ ಎಲೆಕ್ಟ್ರಾನ್, ಅಂಡ್ ಇನ್ ದ ಡೌನ್ ದ ಡಬಲ್ ಬಾಂಡ್ನಲ್ಲೂ ಕೂಡ ಒಂದು ವ್ಯಾಲೆನ್ಸ್ ಎಲೆಕ್ಟ್ರಾನ್. ಸೊ ಟೋಟಲ್ ದರ್ ಆರ್ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್. ಸೊ ಅದನ್ನು ಇವಾಗ ಡಾಟ್ ಸ್ಟ್ರಕ್ಚರ್ನಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಅಗೇನ್ ದ ಸೇಮ್ ಥಿಂಗ್. ನೀವೇನು ಮಾಡಬೇಕು, ಇಲ್ಲೂ ಕೂಡ ಕಾರ್ಬನ್ 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 ಡಾಟ್ ಫಾರ್ಮ್ನಲ್ಲಿ ಬರ್ಕೊಳ್ತೀರಾ. ಇಲ್ಲಿ ಹೈಡ್ರೋಜನ್ದು ಕೌಂಟ್ ಏನಾಯಿತು, ಕಡಿಮೆ ಆಯ್ತು ಅಷ್ಟೇ. ಸೊ ಹೆಕ್ಸಗನ್ ಫಾರ್ಮ್ನಲ್ಲಿ ನೀವು ಕಾರ್ಬನ್ನ ಬರ್ಕೊಳ್ತೀರಾ. ಆಮೇಲೆ ಪ್ರತಿ ಆಟಮ್ಸ್ ಇದು ವ್ಯಾಲೆನ್ಸ್ ಎಲೆಕ್ಟ್ರಾನ್ಸನ್ನು ಹಿಡ್ಕೊಂಡು ಡಾಟೆಡ್ ಸ್ಟ್ರಕ್ಚರ್ ಆಫ್ ಬೆನ್ಸನ್ನು ಕೂಡ ಬರಿಬೋದು. ಲೆಟ್ ಸ್ಟಾರ್ಟ್ ರೈಟಿಂಗ್. ಸೊ 1 ಕಾರ್ಬನ್ಗೆ ಔಟ್ ಆಫ್ 4 ವ್ಯಾಲೆನ್ಸಿನಲ್ಲಿ ಕಾರ್ಬನ್ ಹ್ಯಾಸ್ ಇನ್ವೆಸ್ಟೆಡ್, ಈಚ್ ಕಾರ್ಬನ್ ಏನು ಮಾಡುತ್ತೆ, 2 ಎಲೆಕ್ಟ್ರಾನ್ಸನ್ನು ಹಾಕುತ್ತೆ. ಇಲ್ಲಿ ಒಂದು ಕಾರ್ಬನ್ 2 ಎಲೆಕ್ಟ್ರಾನ್ಸ್ನ ಹಾಕುತ್ತೆ. ಅಗೇನ್ ಇಲ್ಲಿ ಜಸ್ಟ್ ಸಿಂಗಲ್ ಎಲೆಕ್ಟ್ರಾನ್. ಸೊ ಇಲ್ಲೇನಾಯಿತು, ಡಬಲ್ ಎಲೆಕ್ಟ್ರಾನ್, ಸಿಂಗಲ್ ಎಲೆಕ್ಟ್ರಾನ್, ಡಬಲ್ ಎಲೆಕ್ಟ್ರಾನ್, single electron, ಆಯ್ತಾ. and each carbon has 1 electron shared with hydrogen. ಅಂದ್ರೆ ಅದರದ್ದು 4th electrons ಏನಿದೆ that has been shared with hydrogen. ಈಗ ನಾವು ವ್ಯಾಲೆನ್ಸಿ ಸ್ಟ್ರಕ್ಚರ್ ಅಥವಾ ಡಾಟೆಡ್ ಸ್ಟ್ರಕ್ಚರ್ ಆಫ್ ಬೆನ್ಸನ್ನ ಬರೀಬೇಕು ಅಂತ ಹೇಳಿದ್ರೆ, ಫಸ್ಟ್ ವಿ ಕ್ಯಾನ್ ಕವರ್ ಅಪ್ ದಿ ಹೈಡ್ರೋಜನ್ ಪಾರ್ಟ್ ಸೊ ದಟ್ ವಿಲ್ ಗೆಟ್ ದಿ ಕ್ಲಾರಿಟಿ. ಪ್ರತಿ ಕಾರ್ಬನ್ ಆಟಮ್ ಇದು ಹೈಡ್ರೋಜನ್ನ ಕವರ್ ಮಾಡೋಣ. ಆ ಹೈಡ್ರೋಜನ್ ಆಟಮ್ ಬಾಂಡ್ ಫಾರ್ಮ್ ಮಾಡಲಿಕ್ಕೆ ಈಚ್ ಕಾರ್ಬನ್ ಔಟ್ ಆಫ್ 4 ವ್ಯಾಲೆನ್ಸಿ ಒಂದು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸನ್ನು ಯುಟಿಲೈಸ್ ಮಾಡ್ಕೊಂಡಿದೆ. ಸೊ ಮಿಕ್ಕಿದ ಎಲೆಕ್ಟ್ರಾನ್ಸನ್ನು ಹೇಗೆ ಮಾಡೋಣ ಹಾಗಾದರೆ? ಸೊ ಇಫ್ ಐ ಹ್ಯಾವ್ ದಿಸ್ ಕಾರ್ಬನ್, ದೆನ್ ಐ ವಿಲ್ ರೈಟ್ ದಿಸ್ 6 electrons followed by 6 electron followed by 6, yes. So each carbon do count ನೋಡಿ 1 2 3 4 5 6 7 8. ಸೊ ಬೆನ್ಸಿನ್ ನಲ್ಲಿ ಪ್ರತಿ ಆಟಮ್ ಗೂ ಕೂಡ ಪ್ರತಿ ಕಾರ್ಬನ್ ಆಟಮ್ ಗೂ ಕೂಡ 8 ಎಲೆಕ್ಟ್ರಾನ್ಸ್ ಸ್ಯಾಟಿಸ್ಫೈಡ್ ಆಗಿದೆ. ಯು ಕ್ಯಾನ್ ಕೌಂಟ್ 1 2 3 4 ಈ ಕಾರ್ಬನ್ ತಗೊಂಡಾಗ 5 6 7 8. ಹಾಗೆ ಇಲ್ಲಿ 1 2 3 4 5 6 7 8. ಸೊ ಪ್ರತಿ ಕಾರ್ಬನ್ ಆಟಮ್ಸ್ಗೆ 8 ಎಲೆಕ್ಟ್ರಾನ್ಸ್ ಏನಾಗಿದೆ ಸುತ್ತ ರೆಡಿಯಾಗಿ ಇಟ್ಕೊಂಡಿದೆ. ಅಂದರೆ ಸುತ್ತ ಆ 8 ಎಲೆಕ್ಟ್ರಾನ್ಸ್ ಸಿಸ್ಟಮ್ ಅನ್ನೋದು ಸ್ಟೇಬಲ್ ಮಾಡಿ ಇಟ್ಕೊಂಡಿದೆ, ರೆಡಿ ಮಾಡಿ ಇಟ್ಕೊಂಡಿದೆ ಟು ಗೆಟ್ ವಾಟ್ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಕರೆಕ್ಟ್? ಸೊ ಲೆಟ್ಸ್ ಮೂವ್ ದ ನೆಕ್ಸ್ಟ್. ಸೊ ಲೆಟ್ಸ್ ಚೆಕ್ ವಾಟ್ ಎಕ್ಸಾಕ್ಟ್ಲಿ ಹೋಮೋಲೋಗಸ್ ಸೀರೀಸ್ ಆರ್. ಹೋಮೋಲೋಗಸ್ ಸೀರೀಸ್ ಅಂತ ಹೇಳಿದರೆ ಏನು ಅಂತ ಹೇಳಿ ಎಕ್ಸಾಂಪಲ್ಸ್ ಥ್ರೂನೇ ನಾವೇನು ಮಾಡ್ಬೋದು, ಡಿಸ್ಕವರ್ ಮಾಡ್ಬೋದು. ಫಾರ್ ದಿಸ್ ಐ ಆಮ್ ಯೂಸಿಂಗ್ 3 series, ಆಯಿತಾ.
ಫಸ್ಟಿಗೆ 3 ಸೀರೀಸ್ನ ನಾನು ಬರಿತಾ ಹೋಗ್ತೀನಿ. ಸೊ ಎಕ್ಸಾಂಪಲ್ನಾಗಿ ನಾನು ಅದನ್ನೇ ತಗೊಳ್ತೀನಿ. ಆಲ್ಕೇನ್ ಸೀರೀಸ್ ತಗೊಳ್ತೀನಿ ಆ್ಯಂಡ್ ಐ ವಿಲ್ ಬಿ ಟೇಕಿಂಗ್ ಆಲ್ಕೀನ್ ಸೀರೀಸ್. Alkane series, alkene series, alkyne series. Maybe the first 5 members na tagolana. Okay, first 5 members of alkane series tagolbodu, consider ಮಾಡಬಹುದು ಇಲ್ಲಿ. When it comes to alkane, general formula is CnH2n plus 2. Alkene ಅಂತ ಹೇಳಿದಾಗ CnH2n. Alkyne ಅಂತ ಹೇಳಿದಾಗ CnH2n minus 2. ಅರ್ಥ ಆಯ್ತಾ? ಈಗ ಆಲ್ಕೇನ್ ಅಂತ ಹೇಳಿ ಯಾವಾಗ ಕನ್ಸಿಡರ್ ಮಾಡ್ತೀವಿ, ಅವಾಗ ಅಲ್ಲಿ CH4 ವಿಲ್ ಬಿ ದ ಫಸ್ಟ್ ಮೆಂಬರ್. ಆಲ್ಕೀನಲ್ಲಿ C2H4, ಆಲ್ಕೈನಲ್ಲಿ C2H2. ಓಕೆ, ಸೆಕೆಂಡ್ ಮೆಂಬರ್ ಅಂತ ಹೇಳಿದಾಗ C2H6. ಯು ಕ್ಯಾನ್ ಯೂಸ್ ದ ಜನರಲ್ ಫಾರ್ಮುಲಾ. ವ್ಯಾಲ್ಯೂ ಆಫ್ ಸೆಕೆಂಡ್ ಮೆಂಬರ್ ವಿಲ್ ಬಿ ಹಿಯರ್ C3H6, ಇಲ್ಲಿ C3H4. ಥರ್ಡ್ ಮೆಂಬರ್ ಫಾರ್ಮುಲಾ ಬರಿತೀನಿ C3H8. ಹೇಗೆ ನೀವು ಈ ಫಾರ್ಮುಲಾಗೆ ಬರ್ತೀರಾ? ಸಬ್ಸ್ಟಿಟ್ಯೂಟ್. ಆಲ್ಕೇನ್ ಬಂದಾಗ 3 ಅಂತ ಹೇಳಿದಾಗ ಎನ್ ಜಾಗದಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಆಲ್ಕೀನ್ ಅಂತ ಹೇಳಿದಾಗ ಥರ್ಡ್ ಮೆಂಬರ್ ಅಂತ ಹೇಳಿದಾಗ ಎನ್ ಜಾಗದಲ್ಲಿ C4 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಮಲ್ಟಿಪಲ್ ದಟ್ 4/2, ಮಲ್ಟಿಪ್ಲೈ 2 and 4, so you will get the value here as 8, C4H8, and ಇಲ್ಲಿ C4H6 ಆಗುತ್ತೆ. ಸೊ ದ ಫೋರ್ತ್ ಮೆಂಬರ್ ಅಂತ ಹೇಳಿದಾಗ ಇಲ್ಲಿ 4 ಇರುತ್ತೆ ಆ್ಯಂಡ್ ದ ಹೈಡ್ರೋಜನ್ ವಿಲ್ ಬಿ 10. ಇಲ್ಲಿ C5H will be 10. ಓಕೆ, 4 2s 8 plus 10, ಯಾ, ಫೋರ್ತ್ ಮೆಂಬರಿಗೆ. ಆ್ಯಂಡ್ ಇಲ್ಲಿ C5H8 ಆಗಿರುತ್ತೆ. ಸೊ ಯು ಗಾಟ್ ಡಿಫ್ರೆಂಟ್ ಮೆಂಬರ್ಸ್ ಅಲ್ವಾ? ಇದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾ ಅವ್ರು ಕೇಳ್ತಾರೆ, ರೈಟ್ ದ ಥರ್ಡ್ ಮೆಂಬರ್, ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ second and third member of alkane series, write the molecular formula of fourth and fifth member of alkene series, fourth and fifth and sixth member of alkyne series, or out of this molecular formula which is saturated, which is unsaturated and the head of questions na you can definitely expect. Saturated compounds will always have more number of carbon atom aita compared to unsaturated compounds. idu kuda unsaturated. Carbon carbon triple bond, carbon carbon double bond. Okay, so ಈಗ ನಾನು ಇದನ್ನ ಮತ್ತೆ ವಾಪಸ್ ಬಿಡಿಸಿ ಬರೆಯೋದಾದ್ರೆ ವಾಟ್ ಇಸ್ ದ ಡಿಫರೆನ್ಸ್ ಐ ಮೈಟ್ ಫೈಂಡ್? ಐಡಿಯಾ ಇದೆಯಾ? ಗೆಸ್. CH4 ಅನ್ನು ನಾನು ಬರೀ CH4 ಅಂತಾನೆ ಬರಿತೀನಿ. C2H6 ಅನ್ನ ಕ್ಯಾನ್ ಐ ರೈಟ್ ಲೈಕ್ ದಿಸ್? ಹೀಗೆ ಬರಿಬೋದಾ? CnC ಬರೆದು ಹೈಡ್ರೋಜನ್ ಅನ್ನ CH3 ಬರಿಬೋದಾ? ನೆಕ್ಸ್ಟ್ C3H8 ಅನ್ನ ಕ್ಯಾನ್ ಐ ರೈಟ್ ಲೈಕ್ ದಿಸ್? CH3 CH2 CH3 ಅಂತ ಹೇಳಿ ಬರಿಬೋದಾ? ಹೌದಾ? ನೆಕ್ಸ್ಟ್ ಫೋರ್ತ್ ಮೆಂಬರನ್ನು ನಾನು ಕಂಡೆನ್ಸ್ಡ್ ಫಾರ್ಮುಲಾದಲ್ಲಿ ಬರಿತೀನಿ ಅಂತ ಹೇಳಿ ನೋಡಿದಾಗ 1 2 3 4 CH3 CH2 CH2 and CH3. Correct? So what is the difference you find if I call all this molecule as homologous series ಅಥವಾ homologous? ಇಂಡಿವಿಜುವಲ್ ನಾವು homologous ಅಂತ ಹೇಳಿ ಕರ್ತೀವಿ, ಬಟ್ ದ ಸೀರೀಸ್ ಅನ್ನು ನಾನು homologous series ಅಂತ ಹೇಳಿದ್ರೆ ಏನು ಡಿಫ್ರೆನ್ಸ್ ಇರುತ್ತೆ ನಮಗೆ? ದ ಡಿಫ್ರೆನ್ಸ್ ಇಸ್, ಐ ವಿಲ್ ಬಿ ರೌಂಡಿಂಗ್ ಆಫ್ ನೌ ದ್ಯಾಟ್ ಯು ಕ್ಯಾನ್ ಅಬ್ಸರ್ವ್. ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ ಇಲ್ಲಿ CH4 ಇತ್ತು. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆ್ಯಂಡ್ ದಿಸ್? CH3 ಅಂತ ಹೇಳಿದರೆ ಯೂಶುವಲ್ ಆಗಿ ಏನು ಡಿಫ್ರೆನ್ಸ್ ಇದೆ ಇದೆರಡರ ನಡುವೆ ಅಂತ ಹೇಳಿದ್ರೆ CH2 ಯೂನಿಟ್ಸ್ ಅಲ್ವಾ? CH4 ಇದೆ, ಇಲ್ಲಿ CH3 ಇದೆ. ಬಟ್ ಇದಕ್ಕೂ ಡಿಫ್ರೆನ್ಸನ್ನು ಕಂಡುಹಿಡಿಯೋಕ್ಕೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ. ಸೊ ಬೆಟರ್ ಇದಕ್ಕೂ ಸೆಕೆಂಡ್ ಮೆಂಬರ್ ಆ್ಯಂಡ್ ಥರ್ಡ್ ಮೆಂಬರಿಗೆ ನೋಡಿ. ಸೆಕೆಂಡ್ ಮೆಂಬರ್ CH3,
ಥರ್ಡ್ ಮೆಂಬರ್ ಏನಾಯಿತು, ಒಂದು ಎಕ್ಸ್ಟ್ರಾ CH2 ಬಂತು. ಫೋರ್ತ್ ಮೆಂಬರ್ನಲ್ಲಿ ಅಗೇನ್ ಒಂದು ಎಕ್ಸ್ಟ್ರಾ CH2 ಬಂತು, ಹೌದಾ? ಸೊ ಎವ್ರಿ ಮೆಂಬರ್ ಯು ಪಾಸ್ ಬೈ ಯು ವಿಲ್ ಗೆಟ್ ಎಕ್ಸ್ಟ್ರಾ CH2 ಗ್ರೂಪ್ಸ್. ಸೊ ಇಲ್ಲೂ ಕೂಡ ಒಂದು ಎಕ್ಸ್ಟ್ರಾ CH2 ಗ್ರೂಪ್ಸ್ ಇದೆ. ಇದಕ್ಕೂ ಕಂಪೇರ್ ಮಾಡಿದ್ರೆ ವಾಟ್ ಇಸ್ ದ ಡಿಫ್ರೆನ್ಸ್? ಇಲ್ಲಿ CH2 ಇದೆ, ಇಲ್ಲಿ CH2 ಇಲ್ಲ. ಇದಕ್ಕೂ ಏನು ಡಿಫ್ರೆನ್ಸ್? CH2 ಇಲ್ಲ ಅಲ್ವಾ? C2H4 ಇದೆ, C2H6 ಇದೆ. ಡಿಫ್ರೆನ್ಸ್ ಏನು? ಒಂದು ಕಾರ್ಬನ್. ಎಷ್ಟು ಹೈಡ್ರೋಜನ್? 6ರಿಂದ 4 ಮೈನಸ್ ಮಾಡಿ 2 ಹೈಡ್ರೋಜನ್. ಮಾಲಿಕ್ಯುಲರ್ ಫಾರ್ಮುಲಾದಲ್ಲೇ ಡಿಫ್ರೆನ್ಸ್ ಐಡೆಂಟಿಫೈ ಮಾಡ್ಬೋದು ನೀವು. ಅದನ್ನ ಬಿಡಿಸಿ ಬರೆದ್ರೆ ಹೀಗೆ. ಸೊ ಒನ್ ಮೋರ್ ಎಕ್ಸಾಂಪಲ್ ಐಲ್ ಗಿವ್ ಯು. C2H4, C3H6. Okay, take these two formulas. Subtract 1 carbon, 3 minus 2. ಎಷ್ಟಾಗಬೇಕು? ಇಲ್ಲಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿ. 3 minus 2 is 1. Okay, H6H4. See the difference? Take the difference here between the second and third member. What is the value of 4 minus 3? 1 carbon. 8 minus 6 ಅಂತ ಹೇಳಿದ್ರೆ again 2, CH2. Take the difference here. Again it will be CH2. Right? So you are finding between every members of alkene series there is a difference of 1 carbon and 2 hydrogen. Yes? ಈಗ ಈ ಒಂದು ಎಕ್ಸಾಂಪಲ್ಸ್ನ ಕನ್ಸಿಡರ್ ಮಾಡಿ ಆಲ್ಕೈನ್ ಸೀರೀಸಿಗೆ ಬಂದಾಗ C2H2, C3H4. ಫಸ್ಟ್ ಸಬ್ಟ್ರಾಕ್ಟ್ ಕಾರ್ಬನ್ ಅಂಡ್ ಕಾರ್ಬನ್. ಓಕೆ, ಸಬ್ಟ್ರಾಕ್ಟ್ ಕಾರ್ಬನ್ ಅಂಡ್ ಕಾರ್ಬನ್. ನೋಡಿ ಏನು ವ್ಯಾಲ್ಯೂ ಸಿಗುತ್ತೆ ನಿಮಗೆ ಅಂತ ಹೇಳಿ ಇದನ್ನು ಕನ್ಸಿಡರ್ ಮಾಡಿದ್ರೆ, ಇದೆರಡನ್ನ ಕನ್ಸಿಡರ್ ಮಾಡಿದ್ರೆ 3 minus 2 ಏನಾಗಬೇಕು? 3 minus 2 1. 4 minus 2 is equal to 2. Take these two difference. ಇದೆರಡರ ಡಿಫರೆನ್ಸ್ ತಗೊಳ್ಳಿ. 4 minus 3 1. 6 minus 4 2. Correct? Take these two difference now. 5 minus 4. Yes to 5 minus 4 1. 8 minus 6 2. So it could be alkane or it could be alkene or it could be alkyne. You can take any of the series, but ನೀವೇನು ಐಡೆಂಟಿಫೈ ಮಾಡ್ತೀರಾ? The difference of 1 carbon and 2 hydrogen. So you find the difference of 1 CH2 units. So the members, ಇಲ್ಲಿ ಏನು homologous series ಅಂತ ಹೇಳಿದ್ರೆ ಬೇಸಿಕಲಿ ಅವರಿಗೆ ಡಿಫರೆನ್ಸ್ ಆಫ್ CH2 ಯೂನಿಟ್ಸ್ ಇರುತ್ತೆ. ಬಟ್ ಈ ಎಲ್ಲ ಆಲ್ಕೇನ್ ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್, ಇಟ್ ಕುಡ್ ಬಿ ಮೀಥೇನ್ ಆಗಿರಬಹುದು, methane, right? Ethane, it could be ethane, propane ಆಗಿರಬಹುದು, and butane ಕೂಡ ಆಗಿರಬಹುದು. ಈಗ ನಾನು ಈ ಈಥೇನ್, ಮೀಥೇನ್, ಪ್ರೋಪೇನ್, ಬ್ಯೂಟೇನ್ ಎಲ್ಲವನ್ನು ಕೂಡ ಐ ಕ್ಯಾನ್ ಕಾಲ್ ಇಟ್ ಆಸ್ ಆಲ್ಕೇನ್ ಸೀರೀಸ್. ನಾನು ಅದನ್ನ ಆಲ್ಕೇನ್ ಸೀರೀಸ್ ಅಂತ ಹೇಳಿ ಕರಿಬಹುದಾ? ಎಸ್, ಐ ಕ್ಯಾನ್ ಕಾಲ್. ಯಾಕೆ ಅಂತ ಹೇಳಿದ್ರೆ ದೀಸ್ ಮೆಂಬರ್ಸ್ ಅಥವಾ ಸೀರೀಸ್ ಆಫ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಇನ್ ವಿಚ್ one of the hydrogen I can replace by same functional group. So ಇಲ್ಲಿ ಇರುವಂತಹ ಎಲ್ಲ ಮಾಲಿಕ್ಯುಲರ್ ಫಾರ್ಮುಲಾದಲ್ಲಿ ಒಂದು ಹೈಡ್ರೋಜನ್ ಅನ್ನ ನಾನು ತೆಗೆದು ಹಾಕಿ ಸೇಮ್ ಫಂಕ್ಷನಲ್ ಗ್ರೂಪ್ ಅನ್ನ ನಾನು ಏನು ಮಾಡ್ಬೋದು? ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ನಂಬರ್ 1. ಸೆಕೆಂಡ್ ರೀಸನ್, why should I call them as homologous series? All these series of organic compounds can be represented using the same general formula. Third reason, why should I call them as homologous series? All the members do differ by 1 carbon and 2 hydrogen. The main 3 reasons. ನೆನ್ಪಿಟ್ಕೊಳ್ತೀರಾ? So what are homologous series ಅಂತ ಹೇಳಿದ್ರೆ ಏನು? What are they? So homologous series are nothing but series of compounds which can be represented using one single general formula, and they do have, the members of homologous series do have the difference of 1 carbon and 2 hydrogen. And the members of homologous series in which if hydrogen is replaced by functional group, then all the members will show similar chemical behavior. ಎಲ್ಲ ಮೆಂಬರ್ಸ್ಗಳಿಗೂ ಕೂಡ ಹೈಡ್ರೋಜನನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಹೈಡ್ರೋಜನ್ ಪ್ಲೇಸಿಗೆ ನಾವೇನಾದರೂ ಒಂದು ಹೊಸ ಫಂಕ್ಷನಲ್ ಗ್ರೂಪನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ ದಿ ಎಂಟೈರ್ ಸೀರೀಸ್ ಆಫ್ ಕಂಪೌಂಡ್ಸ್ ಏನು ತೋರಿಸ್ಬೇಕು? ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸನ್ನು ತೋರಿಸ್ಬೇಕು. ದೆನ್ ಓನ್ಲಿ ಯು ಕಾಲ್ ಇಟ್ ಆಸ್ homologous series. ಸೇಮ್ ವಿತ್ alkene, ಸೇಮ್ ವಿತ್ alkyne. Now how questions will come on this concept ಅಂತ ಹೇಳಿದ್ರೆ you can expect number of questions. Simple direct question is, what are homologous series? Write their characteristic. Second, write the molecular formula of third and fourth member of homologous series. Athava write the molecular formula of fourth and fifth members of alkene homologous series. Alkene anta helala, they could be probably fifth and sixth member of alkyne homologous series. Athava they can give all these formulas, whatever the formula I had written in the green ink, all the formulas na ಕೊಟ್ಬಿಟ್ಟು ಅವ್ರು ಹೇಳ್ತಾರೆ
out of this which are alkane, which are alkene, which are alkyne ಅಂತ ಹೇಳೋದನ್ನ ಕೂಡ ಹೇಳ್ಬೋದು. So let's dig more into it. So according to your NCERT definition, ನಿಮ್ಮ NCERT definition ಪ್ರಕಾರ homologous series ಅಂತ ಹೇಳಿದ್ರೆ two series of compounds of alkane I take as an example. Alkane nalli you have ethane C2H6, you have propane. Okay, so one of the hydrogen atom I will replace by OH. OH is the alcohol functional group. Illi matte one of the hydrogen atom I replace by OH. So ಇವುಗಳು ಎರಡಕ್ಕೂ ಕೂಡ ಸೇಮ್ ಫಂಕ್ಷನಲ್ ಗ್ರೂಪ್ ಇದೆಯಾ? ಸೊ can I call these two compound as homologous series? Yes. Now read the definition. A series of organic compounds in which same functional group substitutes hydrogen in carbon chain. ಒಂದು ಕಾರ್ಬನ್ ಚೈನ್ ಅಲ್ಲಿ ಸೇಮ್ ಫಂಕ್ಷನಲ್ ಗ್ರೂಪ್ ಸಬ್ಸ್ಟಿಟ್ಯೂಟ್ ಆದಾಗ ಅವುಗಳನ್ನ ನೀವು homologous series ಅಂತ ಹೇಳ್ತೀರಾ. So you have homologous series of halogens, homologous series of alcohols, aldehydes, ketones, carboxylic acids, and etc. and etc. and etc. Because all of this can be represented by not same, different, belong to that ನಾವು ಒಂದು ಕ್ಯಾಟಗರಿ ಅಂತ ಹೇಳಿ ತಗೊಂಡಾಗ ಒಂದು ಕ್ಯಾಟಗರಿಗೆ ಕರೆಸ್ಪಾಂಡೆಂಟ್ ಆಗಿ ಒಂದು ಜನರಲ್ ಫಾರ್ಮುಲಾವನ್ನು ನಾವು ಫಿಕ್ಸ್ ಮಾಡಬಹುದು. So I'll tell you one more example. They'll ask you a question on homologous series ಅಂತ ಹೇಳಿದಾಗ write the alcohol homologous series for alcohol ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. alcohol homologous series of 5th and 6th member of alkane series ಅಂದ್ರೆ member of 5th and 6th ಗೆ ನೀವು alcohol group ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ write the alcoholic functional group ಅಥವಾ alcohol homologous series of 5th and 6th of parent alkane hydrocarbon chain. Parent alkane hydrocarbon chain of C5 ಅಂತ ಹೇಳಿದ್ರೆ what should be the total number of hydrogen? 12. ಹೌದಾ? ಸೊ previous case ನಲ್ಲೂ ಕೂಡ ನೋಡೋಣ. Yeah, it's correct. Hydrogen, I just got confused. Okay, C5H10 we have, and 6th anta heldaga we have here 14. Ega one of the hydrogen I'm replacing now by alcohol. Okay, one of the hydrogen I'm replacing by here also in alcohol. So idenaytu ivaga namige homologous series agutte. So here we have these two are called as alcohol homologous series of 5th and 6th member of alkane series. Alkane series ಇದು 5th and 6th members ನ ನಾವು ನೋಡಬಹುದು ಇಲ್ಲಿ. So I hope it's clear now. Homologous series ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಾಯ್ತು. Characteristics check ಮಾಡೋಣ. So all members of homologous series are represented by same general formula. So alkane homologous series are represented by the formula CnH2n plus 2. Alkene homologous series are represented by the formula CnH2n. Alkyne is represented by CnH2n minus 2. Correct? Next, all the members of the homologous series have the same functional group. So functional group is not changing. ಎಲ್ಲ ಫಂಕ್ಷನಲ್ ಗ್ರೂಪ್ಗಳು ಆ ಒಂದು ಸೀರೀಸ್ ಅಂತ ಹೇಳಿ ತಗೊಂಡ್ರೆ, ಆಲ್ಕೋಹಾಲ್ ಸೀರೀಸ್ ಅಂತ ಹೇಳಿ ತಗೊಂಡ್ರೆ ಪ್ರತಿ ಮೆಂಬರ್ಸಿಗೆ OH ಫಾರ್ಮುಲಾ ಇರುತ್ತೆ. ಆಲ್ಡಿಹೈಡ್ ಅಂತ ಹೇಳಿ ತಗೊಂಡ್ರೆ ಪ್ರತಿ ಸೀರೀಸ್ ಆಫ್ ಪ್ರತಿ ಮೆಂಬರ್ಸ್ ಆಫ್ ದಟ್ ಸೀರೀಸಿಗೆ ಆಲ್ಡಿಹೈಡ್ CHO ಫಂಕ್ಷನಲ್ ಗ್ರೂಪ್ ಇರುತ್ತೆ. ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳಿ ತಗೊಂಡ್ರೆ ಪ್ರತಿ ಮೆಂಬರ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ಗೆ COOH ಇರುತ್ತೆ. ಕರೆಕ್ಟ್? ಸೊ ದ ಫಂಕ್ಷನಲ್ ಗ್ರೂಪ್ ಇಸ್ ನಾಟ್ ಚೇಂಜಿಂಗ್ ಹಿಯರ್. So all set. So all the members of the homologous series have same functional group. Two adjacent member of the series will have the difference of CH2 unit or atomic mass of 14 unified mass. Andre carbon idu mass is 12 plus 2 hydrogen idu mass is 2. So it's equal to 14 unified mass to
weightage irutte, variance irutte anta heli. In the homologous series, the physical properties like boiling point, melting point increases with increase in the molecular mass. So alkane anta heli tagondaga compared to propane, butane, hexane, pentane, when the number of carbon atoms are increasing, the surface area increases. Hagagi you can expect increase in boiling point, increase in melting point. Aita physical properties enaitu ali change aitu. But keep this point in your mind. Chemical properties will never change. Chemical properties ali change agala. Point nanu miss madidva? Illa ಇದೆ. Same chemical properties irutte. So this slide is very important. Let's revise what we have learned here. Yenella learn madidvi? ಒಂದು ಫಸ್ಟ್ ಪಾಯಿಂಟ್ ಏನು, ಸೇಮ್ ಫಂಕ್ಷನಲ್ ಗ್ರೂಪ್ ಇಂದ ನಾವು ಆ ಹೋಮೋಲೋಗಸ್ ಸೀರೀಸ್ ಅನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಎಲ್ಲ ಮೆಂಬರ್ಸ್ ಆಫ್ ದಿ ಹೋಮೋಲೋಗಸ್ ಸೀರೀಸ್ಗೆ ಸೇಮ್ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಸೇಮ್ ಫಂಕ್ಷನಲ್ ಗ್ರೂಪ್, ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್, ಡಿಫರೆಂಟ್ ಫಿಸಿಕಲ್ ಪ್ರಾಪರ್ಟೀಸ್, ಅಂಡ್ ಈಚ್ ಮೆಂಬರ್ ವಿಲ್ ಡಿಫರ್ ಬೈ 1 ಕಾರ್ಬನ್ ಅಂಡ್ 2 ಹೈಡ್ರೋಜನ್. ಒಂದು ಕಾರ್ಬನ್ 2 ಹೈಡ್ರೋಜನ್ ಯೂನಿಟ್ಸ್ ಇಂದ ಪ್ರತಿ ಮೆಂಬರ್ಸ್ ಗಳದ್ದು ಡಿಫರೆನ್ಸ್ ಬರ್ತಾ ಹೋಗುತ್ತೆ. ಕರೆಕ್ಟಾ? So what we learned in today's class, we learned about electron dot structure and homologous series, right? So electron dot structure ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಲ್ಫರ್, ಸೈಕ್ಲೋಹೆಕ್ಸೇನ್, ಸೈಕ್ಲೋಪೆಂಟೇನ್, ಸೈಕ್ಲೋಬ್ಯೂಟೇನ್ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಅಲಿಸೈಕ್ಲಿಕ್ ಕಂಪೌಂಡ್ಸ್ ಅನ್ನ ಬರೆಯುವಂಥದ್ದು ಅಂತ ಹೇಳಿ. ಸೊ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ? So in order to represent the molecular formula ಅಥವಾ molecular structure, in order to represent the valence electron, in order to represent the way electrons are transferring from metals to non-metals, we go with this model of representing a given element, electron dot structure. And then we learnt about homologous series, correct? So start writing the formula of all the series, homologous series anta ಹೇಳಿದಾಗ start writing all the series members formula belong to alkane, series member formula belong to alkene and alkyne. Hope the video was useful for you. Thank you so much for watching this video. Isomerism is an entire new concept. With that concept, I'll meet you in the next class. Until then, bye. Take care.